ಈಗ ವ್ಯಾರ್ ಇಸ್ ದ ಸ್ಕ್ರಿಪ್ಟ್. ವ್ಯಾರ್ ಇಸ್ ದ ಸ್ಕ್ರಿಪ್ಟ್ ಅಂದ್ರೆ ಆ, ಅದನ್ನ ಕನ್ನಡದಲ್ಲಿ ಹೇಳಬೇಕು. ಬರಹ. ಹ್ಮ್. ಕಥೆಯಲ್ಲಿ. ಹ್ಮ್. ಪ್ರತಿಯಲ್ಲಿ. ಪ್ರತಿ ಎಲ್ಲಿ. ಈಗ ಮುಂದಿನ ವಿಚಾರ, ಜೀವನ ಒಂದು ಸಿನಿಮಾ ಅಂತ ಹೇಳಿದ್ವಿ. ಈ ಸಿನಿಮಾ ಕತೆ ಬರೆದವರು ಯಾರಪ್ಪ? ಕತೆ ಎಲ್ಲಿದೆ ಅಂತ, ನಮ್ದು ಕೃತಿ ಎಲ್ಲಿದೆ ಅಂತ. ಈ ಜೀವನ ಸಿನಿಮಾ ಕೃತಿ ಎಲ್ಲಿದೆ, ಕತೆ ಎಲ್ಲಿದೆ ಅಂತ. ಆ ಕೃತಿ ಎಲ್ಲಿಂದ ಬರ್ತದೆ ಅಂತ ಪ್ರಶ್ನೆ. ನೋಡಿ, ನಮಗೆ ಜಾಗೃತ ಮನಸ್ಸು ಅಂತಿದೆ, ಸುಪ್ತ ಮನಸ್ಸು ಅಂತಿದೆ. ಕಾನ್ಶಿಯಸ್ ಮೈಂಡ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್. ನಮ್ಮ ಜಾಗೃತ ಮನಸ್ಸು ಕೇವಲ 5%. ಈ 5% ಮನಸ್ಸಿನಲ್ಲಿ, ನಮ್ಮ ಮನಸ್ಸಿನಲ್ಲಿ ನಾವು ಪ್ರಪಂಚ ಎಲ್ಲ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡ್ತೇವೆ. ನಮ್ಮ ಸುಪ್ತ ಮನಸ್ಸು, ಸಬ್ ಕಾನ್ಶಿಯಸ್ ಮೈಂಡ್ 95%. ಆಕ್ಚುಲಿ ಜಾಗೃತ ಮನಸ್ಸು 3%, 3%, 97% ಸಬ್ ಕಾನ್ಶಿಯಸ್ ಮೈಂಡ್, ಅನ್ಕಾನ್ಶಿಯಸ್ ಮೈಂಡ್. ಆಯ್ತಾ? ಸೊ ಈ ಸಬ್ ಕಾನ್ಶಿಯಸ್ ಮೈಂಡ್, ಕಾನ್ಶಿಯಸ್ ಮೈಂಡ್ ನಾವು ಪ್ರಪಂಚ ನೋಡ್ತೇವೆ. ಸಬ್ ಕಾನ್ಶಿಯಸ್ ಮೈಂಡ್ ನಾವು ಏನು ಕಾಣಲ್ಲ, ಒಳಗಿದ್ದೆ ಎಲ್ಲ. ನಮ್ಮ ನೆನಪುಗಳು, ನಮ್ಮ ನಮ್ಮ ಸಂಸ್ಕಾರಗಳು, ವಾಸನೆಗಳು ಎಲ್ಲ ಒಳಗೆ ಅಡಕಿಕೊಂಡಿದ್ದಾವೆ 95% ಅಲ್ಲಿ. ಈ ಸಂಸ್ಕಾರಗಳು ಅದೇ ಕೃತಿ, ಅದೇ ಕತೆ. ನಮ್ಮ ಜೀವನವನ್ನು ಕತೆ ಬರೀತವೆ. ಅದು ಯಾವುದು? ಅಹಂಕಾರ ಕತೆ ಬರೀತದೆ. ಹೀಗಾಯ್ತು, ಹೀಗಾಯ್ತು, ನಾನು ಮಾಡಿದೆ, ಹೀಗೆ ಮಾಡಿದ್ರೆ ಕತೆ ಬರೀತದೆ ಅಹಂಕಾರ. ಎಲ್ಲಿ? ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ, ಸುಪ್ತ ಮನಸ್ಸಿನಲ್ಲಿ. ಜೀವನದಲ್ಲಿ ನಡೆದ ಘಟನೆಗಳಲ್ಲಿ ಸೇರಿ ಒಂದು ಕತೆ ಮಾಡ್ತದೆ. ಆ ಕತೆ ಬಾಹ್ಯ ಮನಸ್ಸಿಗೆ ಬರ್ತದೆ, ಕಾನ್ಶಿಯಸ್ ಮೈಂಡಿಗೆ ಬರ್ತದೆ. ಆವಾಗ ನಮ್ಗೆ ಪ್ರಪಂಚದಲ್ಲಿ ಆ ಅನುಭವ ಆಗ್ತದೆ. ನಮ್ಗೆ ಪ್ರಪಂಚ ಅನುಭವದಲ್ಲಿ ಎರಡು ಭಾಗ, ಎರಡು ರೀತಿ. ಒಂದು ಸಾರ್ವತ್ರಿಕ ಅನುಭವ. ನನಗೆ ಈ ಪ್ರಪಂಚ, ನನಗೆ ಕಾಣ್ತಿದೆ ಪ್ರಪಂಚ, ನಿಮ್ಗೆ ಕಾಣ್ತಿದೆ, ಎಲ್ರಿಗೂ ಒಂದೇ ಪ್ರಪಂಚ ಕಾಣ್ತಿದೆ, ಆಕಾಶ ಕಾಣ್ತಿದೆ, ಗಾಳಿ ಕಾಣ್ತಿದೆ, ಅದಕ್ಕೆ ಸಾರ್ವತ್ರಿಕ ಅನುಭವ ಅಂತ. ಅದಕ್ಕೆ ಈಶ್ವರ ಸೃಷ್ಟಿ ಅಂತ ಹೇಳುದು, ಎಲ್ಲ ಸಾರ್ವತ್ರಿಕ ಅನುಭವ. ಆ ಪ್ರಪಂಚ ನೋಡಿದಾಗ ನನಗೆ ಒಂದು ಅನುಭವ ಆಗುತ್ತೆ, ಅದು ವೈಯಕ್ತಿಕ ಅನುಭವ. ಅದಕ್ಕೆ ಜೀವ ಸೃಷ್ಟಿ ಅಂತ ಹೇಳುದು. ಬಿಸಿಲು ಕಾಣ್ತಾ ಇದೆ, ಅವನಿಗೆ ಆ ಬಿಸಿಲು ಬಹಳ ಚೆನ್ನಾಗಿದೆ, ಬಿಸಿಲು ಬಿಸಿಲು ಇಬ್ಬರಿಗೂ ಕಾಣ್ತದೆ. ಒಬ್ಬ ಹೇಳ್ತಾನೆ ಬಿಸಿಲು ಬಹಳ ಚೆನ್ನಾಗಿದೆ ಅಂತ ಹೇಳ್ತಾನೆ, ಇನ್ನೊಬ್ಬ ಅಯ್ಯೋ ಎಂತ ಬಿಸಿಲು, ಕೆಟ್ಟ ದಿನ ಅಂತ ಹೇಳ್ತಾನೆ. ಆ ಕೆಟ್ಟ ದಿನ ಒಂದು ಜೀವ ಸೃಷ್ಟಿ. ಬಿಸಿಲು ಕಾಣ್ತಾ ಇರೋದು ಈಶ್ವರ ಸೃಷ್ಟಿ. ಎರಡು ಒಟ್ಟಿಗೆ ಕಾಣ್ತಾ ಇರೋದು, ನಮ್ಮ ಕಾನ್ಶಿಯಸ್, ನಮ್ಮ ಮೈಂಡ್, ಮನಸ್ಸಿನ ಮೂಲಕ ಹೊರಬರೋದು ಅದು. ಆಯ್ತಾ? ಈಗ ಅದನ್ನ ನಾನು ಏನ್ ಭಾವನೆ ಮಾಡ್ತೇನೆ, ರಾಗ ದ್ವೇಷಗಳು ಬರ್ತವೆ. ನನಗೆ ಇದು ಬೇಕು ಬೇಡ, ಅದು ಮುಂದೆ ಪುನಃ ಕತೆ ಆಗ್ತದೆ, ರೆಕಾರ್ಡ್ ಆಗ್ತದೆ. ರಾಗ ದ್ವೇಷಗಳು, ಆ ರಾಗ ದ್ವೇಷಗಳು ಏನಾಗ್ತವೆ, ಮೊದಲು ಹೊರಗೆ ಬರ್ತವೆ. ಹೊರಗೆ ಬಂದಾಗ ಪ್ರಪಂಚ ಕಾಣ್ತದೆ, ಪ್ರಪಂಚದಲ್ಲಿ ಬೇಕು ಬೇಡ, ಬೇಡದು ಎಲ್ಲ ಕಾಣ್ತದೆ ಎಲ್ಲ. ಅದಕ್ಕೆ ಸಿನಿಮಾ ಅಂತ ಕಾಣ್ತದೆ, ಹೊರಗಡೆ ಸಿನಿಮಾ ಕಾಣ್ತದೆ. ರೆಕಾರ್ಡ್ ಅದನ್ನ, ಇದು ಸಿನಿಮಾ, ಇದು ನನಗೆ ಬೇಕು, ಇದು ಬೇಡ ಅಂತ ಹೇಳಿ ರಾಗ ದ್ವೇಷಗಳು ರೆಕಾರ್ಡ್ ಆಗ್ತದೆ. ಅದು ಪುನಃ ಹೊಸ ಸಿನಿಮಾ ಆಗ್ತದೆ. ಹೀಗೆ ಸಿನಿಮಾ ಹೊರ ಬರ್ತಾ ಇರ್ತದೆ, ಸುತ್ತೊಡಿತಾ ಇರ್ತದೆ. ಇದೇ ಪುನರಪಿ ಜನನಂ ಪುನರಪಿ ಮರಣಂ, ಪುನಃ ಪುನಃ ಸುತ್ತೊಡಿತಾ ಇರ್ತದೆ. ಈ ರಾಗ ದ್ವೇಷಗಳು ಹೊರಗೆ ಬಂದಾಗ ಈ ಕತೆ ಬರೆಯೋದು ಸ್ಟಾಪ್ ಆಗುತ್ತೆ, ರೆಕಾರ್ಡಿಂಗ್ ಸ್ಟಾಪ್ ಆಗುತ್ತೆ. ಎಲ್ಲಿವರೆಗೆ ರಾಗ ದ್ವೇಷ ಇದೆ ಅದು ಕತೆ ಬರಿತಾ ಇರ್ತದೆ. ನೀವು ಕೇಳಿದಿರಾ, ಸತ್ತಾಗಿ ಯಮಧರ್ಮರಾಯ ಅಂತ ಇದ್ದಾರೆ. ಯಮಧರ್ಮರಾಯ ಏನ್ ಮಾಡ್ತಾನೆ, ಯಮಧರ್ಮರಾಯ ಒಬ್ಬ ಜೀವಿಯನ್ನು ತಗೊಂಡು ಹೋಗ್ತಾನೆ. ಕೇಳಿದಿರಾ? ನಮಗೆ
ಯಮಧರ್ಮರಾಯ ನಮ್ಮಲ್ಲಿ ಇಬ್ಬರನ್ನು ಬಿಟ್ಟಿರ್ತಾರಂತೆ. ಇಬ್ರು ನಮ್ಮ ಹೆಗಲ ಮೇಲೆ ಕೂತ್ಕೊಂಡಿರ್ತಾರಂತೆ, ಚಿತ್ರಗುಪ್ತ ಅಂತ. ನಾವು ಜೀವನದಲ್ಲಿ ಏನ್ ಮಾಡ್ತೀವಿ ಎಲ್ಲ ಬರ್ದಿರ್ತಾರಂತೆ. ಕಡೆ ಯಮಧರ್ಮ ಅಂತ ಹೇಳ್ತಾರಂತೆ, ನೋಡಿ ಹೀಗೆಲ್ಲ ಮಾಡಿದಾನೆ, ಅವಾಗ ಯಮಧರ್ಮ ಮುಂದಿನ ಲೋಕ, ಈ ಲೋಕಕ್ಕೆ ಹೋಗು, ಈ ಲೋಕ ಹೋಗು ಅಂತ ಹೇಳ್ತಾರಂತೆ. ಯಮಧರ್ಮರಾಯ ಜಡ್ಜ್ಮೆಂಟ್ ಕೊಡ್ತಾರಂತೆ. ಅದೊಂದು ಹೇಳೋ ರೀತಿ ಅಷ್ಟೇ ಅದು. ಚಿತ್ರಗುಪ್ತ ಅಂತ ಹೇಳಿದ್ರೆ ನಮ್ಮಲ್ಲಿ ಮನಸ್ಸಲ್ಲಿ ರೆಕಾರ್ಡ್ ಆಗ್ತಲ್ಲ, ಚಿತ್ತದಲ್ಲಿ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ, ಸಬ್ ಕಾನ್ಶಿಯಸ್ ಮೈಂಡ್ ಚಿತ್ತ ಅಂತ ಹೇಳುದು, ಅದ್ರ ರೆಕಾರ್ಡ್ ಆಗ್ತದೆ ಗುಪ್ತ ಚಿತ್ರ, ಹಿಡನ್ ಪಿಕ್ಚರ್ಸ್. ಸೊ ಈ ನಮ್ಮ ಸುಪ್ತ ಮನಸ್ಸಿನಲ್ಲಿ ರೆಕಾರ್ಡ್ ಆಗ್ತಾ ಇರ್ತದೆ, ಅದಕ್ಕೆ ಚಿತ್ರಗುಪ್ತ ಅಂತ ಹೇಳುದು. ಸಾಯುವ ಕಾಲದಲ್ಲಿ ಹೊರಗೆ ಬರ್ತದೆ, ಕಾನ್ಶಿಯಸ್ ಮೈಂಡ್ ಬರುತ್ತೆ. ಆವಾಗ ಎಲ್ಲಿ ಹೋಗ್ಬೇಕು, ಮುಂದಿನ ಜನ್ಮ ಎಂತ ಹೇಳ್ಬೇಕು, ಇದು ಹೋಗ್ಬಿಡು, ರೆಕಾರ್ಡ್ ಆಗ್ಬಿಡುತ್ತೆ, ಡೈರೆಕ್ಷನ್ ಬಂದ್ಬಿಡುತ್ತೆ. ಸೊ ಇಲ್ಲಿ ರೆಕಾರ್ಡಿಂಗ್ ಸ್ಟಾಪ್ ಮಾಡಬೇಕಾದ್ರೆ ರಾಗ ದ್ವೇಷಗಳನ್ನು ಕಡಿಮೆ ಆಗ್ಬೇಕು ನಮ್ಮ ಜೀವನದಲ್ಲಿ. ಜ್ಞಾನ ಬರಬೇಕು, ನಾನು ಯಾರು ಅನ್ನೋ ಜ್ಞಾನ ಬರಬೇಕು, ರಾಗ ದ್ವೇಷ ಕಡಿಮೆ ಆಗಬೇಕು. ಆವಾಗ ಈ ರೆಕಾರ್ಡಿಂಗ್ ಸ್ಟಾಪ್ ಆಗ್ತದೆ. ಆವಾಗ ಪುನಃ ಪುನಃ ಜನ್ಮ ಬರೋದು ಕಡಿಮೆ ಆಗ್ತದೆ, ಸ್ಟಾಪ್ ಆಗ್ತದೆ. ಚಿತ್ರಗುಪ್ತ ಅಂತ ಹೇಳಿದ್ರೆ ಗುಪ್ತ ಚಿತ್ರ. ಚಿತ್ತ ಅಂದ್ರೆ ಮನಸ್ಸು, ಆ ಮನಸ್ಸು ರೆಕಾರ್ಡ್ ಆಗ್ತಲ್ಲ, ಅದಕ್ಕೆ ಚಿತ್ರಗುಪ್ತ ಅಂತ ಹೇಳುದು. ಅದು ಎರಡು, ಯಾಕಂದ್ರೆ ನಾವು ಎರಡು ಇರ್ತೀವಲ್ಲ ಇಂದ್ರಿಯಗಳು, ಕಿವಿ, ಕಣ್ಣು, ನಾಲಿಗೆ ಎಲ್ಲ ಡಬಲ್ ಎರಡು ಕೈಗಳು. ಸೊ ಡಬಲ್ ಇಬ್ಬಿದ್ದಾರೆ ಅಂತ ಹೇಳೋದು ಅಷ್ಟೇ, ಲೆಫ್ಟ್ ಸೈಡ್ ರೈಟ್ ಸೈಡ್. ಸೊ ಈ ಕತೆ ಬರೆಯುವನು ಯಾರಪ್ಪ, ಕತೆ ಬರೆಯುವನು ಯಾರು, ಆ ಕತೆ ಬರೆಯುವನಿಗೆ ಅಹಂಕಾರ ಅಂತ ಹೇಳೋದು, ಈಗೋ. ಈ ಈಗೋ ಅವ್ರ ಅಹಂಕಾರ ಒಂದು ವಿಚಿತ್ರ ಪ್ರಾಣಿ. ಅದು ಏನೇ ಕೆಲಸದಲ್ಲಿ ಇಲ್ಲ. ಅದಕ್ಕೆ ಏನಂತಾರೆ ಕನ್ನಡದಲ್ಲಿ, ಊಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ. ಊಟ ಮಾಡುವಾಗ ನಾನಂತ ಬದುಕೋಗ್ಬಿಡ್ತಾನ ಅವನು, ಕೆಲಸ ಮಾಡ್ಬೇಕಾದ್ರೆ ಅವ್ನು ನಾಪತ್ತೆ. ಊಟಕ್ಕುಂಟು ಲೆಕ್ಕಕ್ಕಿಲ್ಲ. ಈ ಊಟಕ್ಕುಂಟು ಅಂದ್ರೆ ಊಟ ಮಾಡ್ಬೇಕಾದ್ರೆ ನಾನು ಬಂದು ಕೂತ್ಕೊಂಡ್ಬಿಡ್ತಾನೆ, ಅಡಿಗೆ ಮಾಡ್ಬೇಕಾದ್ರೆ ಇವನಿಲ್ಲ, ಊಟಕ್ಕುಂಟು ಲೆಕ್ಕಕ್ಕಿಲ್ಲ. ಈ ಈಗೋ ಅನ್ನೋದು ಅಹಂಕಾರದ ಹಾಗೆ, ಏನೇ ಕೆಲಸ ನಡೀಬೇಕಾದ್ರೆ ಅದು ಇಲ್ಲವೇ ಇಲ್ಲ. ಕೆಲಸ ಆದ್ಮೇಲೆ ಬಂದು ನಾನೇ ಮಾಡಿದ್ದು ಅಂತ ಹೇಳೋದು. ಅದೇ ನಾನೇ ಮಾಡಿದ್ರೆ ರೆಕಾರ್ಡ್ ಬರೆದಿರೋದು, ನಾನೇ ಮಾಡಿದ್ದು ಅಂತ. ನೋಡಿ, ನಮ್ಮ ಜೀವನದಲ್ಲಿ ಏನೇನು ಕೆಲಸ ನಡೀತದೆ ಅದು ನಾವು ಮಾಡ್ತಾ ಇಲ್ಲಪ್ಪ. ನಾನು ಅಂತ ಹೇಳ್ತಾ ಇಲ್ಲ, ಅದು ಅಹಂಕಾರ, ಅದು ಇಲ್ವೇ ಇಲ್ಲ ಅಲ್ಲಿ. ಈ ಕೈ ಎತ್ತಬೇಕಾದ್ರೆ ಕೈ ಎತ್ತಿದ್ ಯಾರು, ಕೈಯಲ್ಲಿ ಎಷ್ಟು ರಕ್ತ ಹೋಯ್ತು, ಎಷ್ಟು ನರಸಂಚಾರ ಆಯ್ತು ನಮ್ಗೆ ಗೊತ್ತಿಲ್ಲ. ಅದು ನಾನು ಮಾಡಿದೆ ಅಂತ ಹೇಳ್ತೇನೆ. ಯಾರದು ನಾನು, ಆ ನಾನು ಏನು ಗೊತ್ತೇ ಇಲ್ಲ, ಸುಮ್ಮನೆ ರೆಕಾರ್ಡ್ ಮಾಡ್ತದೆ, ನಾನು ಮಾಡಿದ್ದು ಅಂತ ರೆಕಾರ್ಡ್ ಮಾಡ್ತದೆ, ಸುಳ್ಳು ಸುಳ್ಳು ಹೇಳ್ಕೊಳ್ಳೋದು. ಆ ಸುಳ್ಳುಗಾರ ಅಹಂಕಾರ. ಆ ಅಹಂಕಾರ ನಿಜ ಅಲ್ವೇ ಅಲ್ಲ, ಅದು ಸುಮ್ಮನೆ ಕ್ಲೇಮ್ ಮಾಡ್ತದೆ. ಈ ದೇಹ ಮನಸ್ಸು ಬುದ್ಧಿ ಮೂಲಕ ಕೆಲಸ ನಡೀತಾ ಇದೆ. ಯಾರು ಕೆಲಸ ಮಾಡ್ತದ್ದು, ಜಗನ್ಮಾತೆ ಶಕ್ತಿ, ಡಿವೈನ್ ಮದರ್. ಬಟ್ ಬರೆಯುವುದು ನಾನು ಮಾಡಿದ್ದು ಅಂತ ಅಹಂಕಾರ, ಅದೇ ಕರ್ಮ, ಅದೇ ರೆಕಾರ್ಡ್. ಅಲ್ಲಿ ನಾನು ಯೋಚನೆ ಮಾಡ್ತೇನೆ, ಯಾರು ಯೋಚನೆ ಮಾಡ್ತಾರೆ? ನಿಮ್ಗೆ ಯೋಚನೆ ಮಾಡ್ಬೇಕಾದ್ರೆ ಮಿದುಳು ಎಷ್ಟು ಕೆಲಸ ಸೆಲ್ಸ್ ಇದೆ ಒಂದು ಗೊತ್ತಾ? ಮಿದುಳು ಎಲ್ಲಿಂದ ಎಲ್ಲಿ ಕನೆಕ್ಷನ್ ಆಗೋದು ಗೊತ್ತಾ? ಗೊತ್ತಿಲ್ಲ. ಅದು ಆಗ್ತಾ ಇದೆ, ಯೋಚನೆ ನಡೀತಾ ಇದೆ, ದೇಹದ ಮೂಲಕ ಕೆಲಸ ನಡೀತಾ ಇದೆ. ನಮ್ಗೊಂದು ಭ್ರಮೆ ಇದೆ, ನಾನೇ ಮಾಡ್ತಾ ಇದ್ದೇನೆ ಅಂತ ಭ್ರಮೆ ಇದೆ. ಆ ಭ್ರಮೆಗೆ ಅಹಂಕಾರ ಅಂತ ಹೇಳುದು. ಆ ಅಹಂಕಾರ ಕತೆ ರೆಕಾರ್ಡ್ ಮಾಡುದು, ಆ ಕತೆನೇ ಕರ್ಮ. ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ರಾಮಕೃಷ್ಣ ಪರಮಹಂಸ ಎಲ್ಲಾ ಜಗನ್ಮಾತೆ ಮಾಡೋದ್ರಪ್ಪ ಅಂತ ಹೇಳ್ತಾಳೆ. ಜಗನ್ಮಾತೆನೇ ಮಾಡೋದು. ಈಗ ಕೇಳ್ತಾನೆ, ಏನ್ರಿ ಜಗನ್ಮಾತೆ ಮಾಡೋದಂದ್ರೆ, ಎಲ್ಲರೂ ಕೆಲವು ಕೆಟ್ಟ ಕೆಲಸ ಮಾಡ್ತಾರೆ, ಕೆಲವು ಒಳ್ಳೆ ಕೆಲಸ ಮಾಡ್ತಾರೆ, ಕೆಟ್ಟ ಕೆಲಸ ಯಾಕೆ ಮಾಡ್ಬೇಕು ಅಂತ ರಾಮಕೃಷ್ಣ ಪರಮಹಂಸ ಹೇಳ್ತಾರೆ. ಎಲ್ಲ ಜಗನ್ಮಾತೆನೇ ಮಾಡುದು, ಆಯ್ತಾ? ಆ ಜಗನ್ಮಾತೆಯ ಶಕ್ತಿ ಇಡೀ ದೇಹದಲ್ಲಿ ಪ್ರಭಾವ ಆಗ್ತದೆ. ಆಗ ಜೀವ ಅಹಂಕಾರ ಬರ್ತದೆ, ನಾನು ಮಾಡಿದೆ ಅಂತ ಹೇಳ್ತಾನೆ. ಆ ಅಹಂಕಾರಕ್ಕೆ, ನಾನು ಮಾಡಿದ ಹೇಳುವ ಅಹಂಕಾರಕ್ಕೆ ಕರ್ಮ ಅಂತ ಕರ್ಮಫಲ ಇಟ್ಟಿದ್ದಾರೆ. ನಾನು ಮಾಡಿದ್ದು ಅಂತ ಹೇಳ್ಕೊಳ್ಳಿ, ನಿನ್ ಕರ್ಮ ನೀನೇ ಮಾಡು, ಅನುಭವಿಸು ಅಂತ ಬರ್ತದೆ. ಆವಾಗ ಏನಾಗುತ್ತೆ, ಆ ಕರ್ಮವನ್ನು ಅನುಭವಿಸುವ ಮೂಲಕ ನಾನು ಮಾಡಿದ್ದು ಆ ಅಹಂಕಾರ ನಿಧಾನವಾಗಿ ತಮೋಗುಣಿಂದ ರಜೋಗುಣಕ್ಕೆ, ರಜೋಗುಣಿಂದ ಸತ್ವಗುಣಕ್ಕೆ ಹೋಗಿ ಮುಂದಕ್ಕೆ ಹೋಗ್ಬೇಕದು. ಅದು ಬೆಳಿಲಿಕ್ಕೋಸ್ಕರ ಕರ್ಮ, ಕರ್ಮಫಲ, ಕರ್ಮ ಮಾಡುದು ಎಲ್ಲ ಕಲ್ಪನೆ ಮತ್ತು ಕರ್ಮಫಲ ಎರಡೂ ನಮ್ಗೆ ಬರ್ತದೆ. ಯಾರಿಗೆ ನಾನು ಮಾಡೋದಲ್ಲ, ಎಲ್ಲ ಜಗನ್ಮಾತೆ ನನ್ನ ಮೂಲಕ ಮಾಡ್ತಾ ಇರೋದು ಗೊತ್ತಾಗುತ್ತೆ, ಅವಾಗ ಯಾವ ಕೆಟ್ಟ ಕೆಲಸನೂ ಆಗಲ್ಲ. ಯಾಕಂದ್ರೆ ಅಲ್ಲಿ ವಾಸನೆ ಸಂಸ್ಕಾರಗಳು ಬರಲ್ಲ, ಅದು ಅಲ್ಲಿ ಆ ದೈವಿ ಶಕ್ತಿ ಬರ್ತದೆ, ಕೆಲಸ ಮಾಡ್ತದೆ. ಇರೋದು ಒಂದೇ ಶಕ್ತಿ, ನಿಮ್ಮ ವಾಸನೆ ಸಂಸ್ಕಾರಗಳ ಮೂಲಕ ಕೆಲಸ ಮಾಡಿದಾಗ ಜೀವ ಆಗುತ್ತೆ. ನಿಮ್ಮ
ಭಗವಂತನ ಪ್ರೇರೇಪಣೆಯಿಂದ ಕೆಲಸ ನಡೆದಾಗ ಅದು ದೈವಿ ಶಕ್ತಿ ಆಗ್ತದೆ. ಜಗನ್ಮಾತನೇ ಕೆಲಸ ಮಾಡೋದು. ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ. ಪ್ರಕೃತಿನೇ ಎಲ್ಲ ಕೆಲಸ ಮಾಡೋದು. ನನ್ನ ತಪ್ಪು ಕಲ್ಪನೆ ಇದೆ. ಒಬ್ಬ ಹುಡುಗನ ಹುಡುಗಿ ನೋಡ್ಕೊಳ್ಳೋ ಪ್ರೀತಿ ಹುಟ್ಟು ಬರ್ತದೆ. ಏನ್ ನನ್ನ ಮೇಲೆ ಬಹಳ ಪ್ರೀತಿ ಇದೆಯಪ್ಪ, ಎಷ್ಟು ಪ್ರೀತಿ ಅಂತ. ಏನ್ ಪ್ರೀತಿ ಅಂದ್ರೆ ಆ ಹುಡುಗಿ ನೋಡ್ಕೊಳ್ಳಿ ಯಾವ್ದೋ ಒಳಗಡೆ ಎಲ್ಲ ಕೆಮಿಕಲ್ಸ್ ಬರ್ತಾವೆ. ಯಾವ ಕೆಮಿಕಲ್ಸ್ ಚೆನ್ನಾಗಿ ಕಾಣಿಸ್ತದೆ, ಆ ಕೆಮಿಕಲ್ಸ್ ನೋಡಿ ಪ್ರೀತಿ ಅಂತ ಹೇಳ್ತಾರೆ. ಆ ಕೆಮಿಕಲ್ಸ್ ಬಂದು ಇವನ್ ಕೈಲೆಲ್ಲ ಅದು ಬಂತದು, ಪ್ರಕೃತಿಯಿಂದ ಬಂತು, ನೇಚರ್. Jaganmata is enabling it for Jiva. When you say Prakriti is only doing all the actions, Jaganmata is doing all the actions. Jaganmata is the after once you enable it, that energy will take care of the movements. Like ಇದೇ ಹಾಗಾದ್ರೆ ಒಂದು ಎಲೆಕ್ಟ್ರಿಸಿಟಿ ಬಂದಾಗ ಫ್ಯಾನ್ ತಿರುಗ್ತದೆ. ಎಲೆಕ್ಟ್ರಿಸಿಟಿ ಇರುವಿಕೆಯಲ್ಲಿ ಫ್ಯಾನ್ ತಿರುಗ್ತದೆ. ಜಗನ್ಮಾತೆಯ ಆ ಶಿವನ ಇರುವಿಕೆಯಲ್ಲಿ ಶಕ್ತಿ ಕೆಲಸ ಮಾಡ್ತದೆ ಎಲ್ಲ. And damages of fan, there is an error with the action of the fan. It has nothing to do with that. Supposing the fan is not working or electricity is fine, there is some, supposing there is some, the fan is making noise. Fan ಶಬ್ದ ಮಾಡ್ತದೆ, ಗಡ 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 ಶಬ್ದ ಮಾಡ್ತದೆ. ಎಲೆಕ್ಟ್ರಿಸಿಟಿ ಕೆಲಸ ಮಾಡ್ತಾ ಇರ್ತದೆ. ಎಲೆಕ್ಟ್ರಿಸಿಟಿ ಎನರ್ಜಿ ಕೊಡ್ತಾ ಇರ್ತದೆ ಅಷ್ಟೇ. ಎಲೆಕ್ಟ್ರಿಸಿಟಿ ಅದನ್ನು ಕರೆಕ್ಟ್ ಮಾಡೋಕೋಲ್ಲ, ಅಷ್ಟೇ ಎನರ್ಜಿ ಕೊಡ್ತಾ ಇರ್ತದೆ ಅಷ್ಟೇ. ಫ್ಯಾನ್ ಕೊರ 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 ಸೌಂಡ್ ಮಾಡ್ತದೆ. ಒಬ್ಬ ಕಳ್ಳ ತನ್ನ ಕಳ್ಳತನ ಮಾಡ್ತಾನೆ, ಒಬ್ಬ ಸಾಧು ತನ್ನ ಸಾಧು ಕೆಲಸ ಮಾಡ್ತಾನೆ. ಎರಡಕ್ಕೂ ಶಕ್ತಿ ಕೊಡ್ತಾರೆ. ಅಲ್ಲಿ ಇದು ಮಾಡ್ಕೋವಲ್ಲ, ಪಾರ್ಶಿಯಾಲಿಟಿ ಮಾಡ್ಕೋವಲ್ಲ. sounds like the noise is also created by electricity, which is not true, right? Electricity has nothing to do with the ಅಲ್ಲಿ ಈಗ ಪ್ರಶ್ನೆ ಅಂದ್ರೆ ಫ್ಯಾನ್ ಹಾಳಾಗಿದೆ, ಫ್ಯಾನ್ ನಾಯ್ಸ್ ಶಬ್ದ ಬರ್ತಾ ಇದೆ, ಅದು ಎಲೆಕ್ಟ್ರಿಸಿಟಿ ಮಾಡಿಲ್ಲ. ಅದು ಇಲ್ಲಿ ಒಬ್ಬ ಕಳ್ಳತನ ಮಾಡ್ತಾನೆ, ಒಬ್ಬ ಸಾಧು ಆಗ್ತಾನೆ. ಅದು ಮಾಡ್ತಾ ಇರೋದು ಪ್ರಕೃತಿ. ಆ ಪ್ರಕೃತಿ ಶಕ್ತಿ ಕೊಡ್ತಾ ಇದೆ. ಅವ್ನು ಮಾಡ್ತಾ ಇರೋದು ಅವ್ನ ಕರ್ಮಫಲದಿಂದ ಸಾಧು ಆಗ್ತಾರೆ, ಕಳ್ಳ ಆಗ್ತಾರೆ. ಇಲ್ಲಿ ಕರ್ಮಫಲ ಅಂತ ಇದೆ. ಅಲ್ಲಿ ಆ ಕರ್ಮಫಲದ ಫಲವಾಗಿ ಅವ್ರ ಬಿಹೇವಿಯರ್ ಬೇರೆ ಬೇರೆ ಆಗುತ್ತೆ. ಅವನು ಕಳ್ಳ ಆದ್ರೂ ಅವನಿಗೆ ಶಕ್ತಿ ಕೊಡ್ತಾಳೆ, ಒಳ್ಳೆಯವನಾದ್ರೂ ಅವನಿಗೆ ಶಕ್ತಿ ಕೊಡ್ತಾಳೆ. ಕಳ್ಳ ಆದ್ರೂ ಊಟ ಮಾಡ್ತಾನೆ, ಜೀರ್ಣ ಆಗುತ್ತೆ, ಒಳ್ಳೆಯವನಾದ್ರೂ ಜೀರ್ಣ ಮಾಡ್ತಾಳೆ. ಶಕ್ತಿಯ ಕೆಲಸ ಮಾಡ್ತಾರೆ. ಬಟ್ ಅವನು ಕಳ್ಳನಾಗುದು ಒಳ್ಳೇದಾಗುದು ಅಲ್ಲಿ ಕರ್ಮ ಮತ್ತು ಕರ್ಮಫಲದ ಫಲ. ಅಜ್ಞಾನದ ಫಲ. ಕರ್ಮ ಮತ್ತು ಕರ್ಮಫಲ ಯಾಕೆ ಬಂತು? ಅದು ಸತ್ವಗುಣ ರಜೋಗುಣ ತಮೋಗುಣ ಮಿಶ್ರಣ ಬಂತು. ಅಹಂಕಾರದಲ್ಲಿ ಸತ್ವಗುಣ ರಜೋಗುಣ ತಮೋಗುಣ ಮಿಶ್ರಣ ಇದೆ. ಪೂರ್ತಿ ತಮೋಗುಣ ಅಹಂಕಾರ ಕೆಟ್ಟ ಕೆಲಸ ಮಾಡ್ತದೆ. ಸತ್ವಗುಣ ತಮೋಗುಣ ರಜೋಗುಣ ಅಹಂಕಾರ ವ್ಯಾಪಾರ ಮಾಡ್ತದೆ, ಬಿಸ್ನೆಸ್ ಮಾಡ್ತದೆ. ರಜೋಗುಣ ಸತ್ವಗುಣ ಅಹಂಕಾರ ಕ್ಷತ್ರಿಯ ಆಗ್ತಾನೆ. ಶುದ್ಧ ಅಹಂಕಾರ ಬ್ರಾಹ್ಮಣ ಆಗ್ತಾನೆ. ಅಹಂಕಾರದಲ್ಲಿ ಗುಣಗಳ ಮಿಶ್ರಣ ಇದೆ. ಅಹಂಕಾರದಿಂದ ಕರ್ಮಫಲ ಬರ್ತದೆ. ಆಯ್ತಾ? ಪ್ರಕೃತಿ ಏನ್ ಮಾಡ್ತದೆ? ಆ ಕರ್ಮಫಲಕ್ಕೆ ಆ ಅಹಂಕಾರಕ್ಕೆ ಏನ್ ಶಕ್ತಿ ಬೇಕು ಕೆಲಸ ಮಾಡಲಿಕ್ಕೆ ಕೊಡ್ತದೆ ಅಷ್ಟೇ. Actions done by everything in the universe. ಕ್ರಿಯಮಾಣಾನಿ ಪ್ರಕೃತಿಯೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ. ಇಡೀ ವಿಶ್ವವೇ ಪ್ರಕೃತಿಯಿಂದ ನಡೀತಾ ಇದೆ. ಗಾಳಿ ಬೀಸೋದು, ಸೂರ್ಯ ಉದಯ ಎಲ್ಲ ಪ್ರಕೃತಿನೇ. Enabling the body to do actions, but finally what action I do, Prakriti has nothing to do with that. I am saying what actions you do is an illusion. There is no action done by you. The illusion is called ego. There is no action done by illusion. The act of stealing is an illusion. Rajoguna, Tamoguna together does some ಪ್ರೇರೇಪಣೆ ಫಾರ್ ಇಲ್ಯೂಷನ್. ಒಬ್ಬ ಕಳ್ಳನಿಗೆ ತಮೋಗುಣ ಇರ್ತದೆ, ತಮೋಗುಣದಲ್ಲಿ ಕಳ್ಳತನ ಮಾಡ್ತಾನೆ. ಆಯ್ತಾ? ತಮೋಗುಣದಲ್ಲಿ ಪ್ರಧಾನ. ಆದ್ರೆ ಅವ್ನು ನಾನು ಮಾಡಿದ್ದು, ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಮಾಡಿದಂದ್ರೆ ಕರ್ಮ ಬರ್ತದೆ. ಆ ಅಜ್ಞಾನಕ್ಕೆ ಅಹಂಕಾರ ಅಂತ ಹೇಳುದು. ಆ ಅಹಂಕಾರದಿಂದ ಏನಾಗುತ್ತೆ? ಮುಂದಿನ ಜನ್ಮ ಬರ್ತದೆ. Stealing happened because of tamoguna. Adnana is owning of that. ಈಗ ಪ್ರಕೃತಿಯಲ್ಲಿ ಏನಾಗುತ್ತೆ? ಪ್ರಕೃತಿಯಲ್ಲಿ ಒಳ್ಳೇದು ಕೆಟ್ಟದಂತ ಇಲ್ಲ. ಪ್ರಕೃತಿಯಲ್ಲಿ ಎಲ್ಲವೂ ನಡೀತದೆ. ಹುಟ್ಟುತ್ತದೆ, ಸಾಯ್ತದೆ. ಗಿಡ ಹುಟ್ಟುತ್ತದೆ, ಗಿಡ ಸಾಯ್ತದೆ. ಮನುಷ್ಯ ಹುಟ್ಟುತ್ತಾನೆ, ಮನುಷ್ಯ ಸಾಯ್ತಾರೆ. ಅಲ್ಲಿ ಸಾಯುವುದು, ಹುಟ್ಟುದು ಒಳ್ಳೇದು, ಸಾಯುವುದು ಕೆಟ್ಟದ್ದು ಏನಿಲ್ಲ ಅಲ್ಲಿ. ಅದು ಪ್ರಕೃತಿ ನಿಯಮ, ಅದು ಅಲೆ. ಅದು ಇಲ್ಲಿ ಸಮಸ್ಯೆಯಲ್ಲಿ ಬರ್ತದೆ, ಓನರ್ಶಿಪ್ ನಲ್ಲಿ ಬರ್ತದೆ. ನಾನ್ ಮಾಡಿದ್ದು ಬರ್ತದೆ. ಆ ನಾನು ಮಾಡಿದ್ದು ಅಜ್ಞಾನ, ಅಹಂಕಾರ, ಅಲ್ಲಿ ಸಮಸ್ಯೆ ಬರ್ತದೆ. ಇಲ್ದ್ರೆ ಪ್ರಕೃತಿಯಲ್ಲಿ ಏನೋ ಸರಿ ತಪ್ಪುಗಳಂತಿಲ್ಲ ಆ ರೀತಿಯಲ್ಲಿ.
ಇದು ಒಬ್ಬ ದೊಡ್ಡ ನಾಯಕ ಕುತ್ಕೊಂಡಿರ್ತಾನೆ ಸಮುದ್ರ ಹತ್ರ, ಅಪ್ಪ 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 ಅಂತ ಹೇಳ್ತಾನೆ, ಡೌನ್ 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 ಅಂತ ಹೇಳ್ತಾರೆ. ಯಾರ ಬಂದು ಕೇಳ್ತಾನೆ, ಏನಪ್ಪ ನೀನು ಮಾಡ್ತೀಯ ಅಂತ. ನನ್ಗೆ ಗೊತ್ತಿರೋ ಸ್ವಾಮಿ, ನಾನು ದೊಡ್ಡ ನಾಯಕ, ಸಮುದ್ರ ನೀರಿನ ಮೇಲೆ ಹೋಗಂತ ಹೇಳ್ತಾರೆ. ನೋಡಿ, ಅಪ್ಪ 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 ಅಲೆ ಮೇಲೆ ಹೋಗ್ತದೆ, ಡೌನ್ 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 ಅಲೆ ಕೆಳಗೆ ಹೋಗುತ್ತೆ ಅಂತ. ಅಲೆ ಸಮುದ್ರದ ನೀರಿಗೆ ದೊಡ್ಡ ನಾಯಕನ ಅಪ್ಪಣೆ ಅಂತ ಏನಿಲ್ಲ. ಇವನು ಹೇಳ್ತಾ ಇರೋದು, ಇವನು ನಾನು ಮಾಡ್ತೇನೆ ಅಂತ ಹೇಳ್ತಾನೆ ಅಷ್ಟೇ. ಅದೇ ರೀತಿ ಪ್ರಕೃತಿಯಿಂದ ನಮ್ಮ ಇಡೀ ಶರೀರ, ಮನಸ್ಸು, ಬುದ್ಧಿ ಕೆಲಸ ಮಾಡ್ತದೆ. ಆ ಜಗನ್ಮಾತಿನ ಮೂಲಕ ಕೆಲಸ ಮಾಡ್ತದೆ. ಇಲ್ಲಿ ಇಲ್ಲಿ ಅಜ್ಞಾನದಲ್ಲಿ ನಾನು ಮಾಡಿದ್ದೆ ಅಂತ ಬರ್ತದೆ, ಅಲ್ಲೇ ಸಮಸ್ಯೆ ಅಷ್ಟೇ. ಕೆಲಸದಲ್ಲಿ ಸಮಸ್ಯೆ ಅಲ್ಲ. ಆಕ್ಷನ್ ಇಸ್ ನಾಟ್ ಎ ಪ್ರಾಬ್ಲಮ್, ಓನರ್ಶಿಪ್ ಇಸ್ ದ ಪ್ರಾಬ್ಲಮ್. ಆ ಅಜ್ಞಾನದಲ್ಲಿ ಕರ್ತೃತ್ವ ಬರ್ತದೆ, ಅಜ್ಞಾನದಲ್ಲಿ ಭೋಕ್ತೃತ್ವ ಬರ್ತದೆ, ಅಜ್ಞಾನದಲ್ಲಿ ಜ್ಞಾತೃತ್ವ ಬರ್ತದೆ. ಕರ್ತ ನಾನು, ಭೋಕ್ತ ನಾನು, ಜ್ಞಾತ ನಾನು, ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಭ್ರಮೆ ಬರ್ತದೆ. ಅದು ಸಮಸ್ಯೆ ಅಷ್ಟೇ. ಇಲ್ದಿದ್ರೆ ಎಲ್ಲ ಪ್ರಕೃತಿಯ ಕೆಲಸನೇ ಅದು. ಅರ್ಥ ಆಗ್ತೀಯಾ? ನೋಡಿಪ್ಪ, ನಾವು ಮನುಷ್ಯರು ಅಂದ್ರೆ ಬೇರೆ ವಿಶೇಷ ಅಲ್ಲ. ಒಂದು ಹುಲಿ ಜಿಂಕೆಯನ್ನು ತಿಂತದೆ, ಆಯ್ತಾ, ಮರ್ಡರ್ ಮಾಡ್ತದೆ ಜಿಂಕೆಯನ್ನ. ಅದು ತಪ್ಪು ಅನಿಸ್ತಾರೇನೋ? ಪ್ರಕೃತಿ ಕೆಲಸ ಅಷ್ಟೇ ಅದು. ಹುಲಿ ಕೆಲಸ ರಜೋಗುಣ, ಅದು ತಿನ್ನೋದು. ಅಲ್ಲಿ ಒಳ್ಳೇದು, ತಿನ್ನಬಾರ್ದು, ಹಿಂಸೆ ಮಾಡುವಂತ ಇಲ್ಲ ಅಲ್ಲಿ. ಅದು ಪ್ರಕೃತಿಯ ನಿಯಮ, ಆಯ್ತಾ. ಆದ್ರೆ ಮನುಷ್ಯನ ಏನಾಗುತ್ತೆ, ನಾವು ಏನಾದ್ರು ಮಾಡ್ಕೊಳ್ಳೆ ನಾನು ಮಾಡಿದ್ದು ಅಂತ ಬಂದ್ಬಿಡ್ತದೆ. ಆ ನಾನು ಮಾಡಿದ್ದು ಅಂತ ಅಜ್ಞಾನ ಇದೆಯಲ್ಲ, ಅದು ಕರ್ಮಕ್ಕೆ ಕಾರಣ ಆಗ್ತದೆ, ಕರ್ಮ ಬಂಧನಕ್ಕೆ ಕಾರಣ ಆಗ್ತದೆ. ಸೊ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಇದು ಅಜ್ಞಾನದಿಂದ ಉತ್ಪತ್ತಿ ಆದ್ದು. ಕರ್ತ ನಾನು, ಭೋಕ್ತ ನಾನು, ಜ್ಞಾತ ನಾನು. ಅದಕ್ಕೆ ಹೇಗೆ ಗೊತ್ತಬೇಕು? ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವನಾನ್ ನಾನೇ, ಶಿವೋಹಂ. ಎಲ್ಲ ಕೆಲಸಗಳು ಜಗನ್ಮಾತೆಯಿಂದ ನನ್ನ ದೇಹದಲ್ಲಿ ನಡೀತಾ ಇದೆ ಅಂತ ಗೊತ್ತಾದಾಗ ಆ ಕೆಲಸಗಳಿದಾವಲ್ಲ, ಒಳ್ಳೆ ಕೆಲಸಗಳು, ಸತ್ವಗುಣದಿಂದ ಕೂಡಿದ ಕೆಲಸಗಳು ನಡೀತವೆ. ಮಿಕ್ಸರ್ ಆಫ್ ಗುಣಸ್ ಅಂಡ್ ಪ್ರಾಣ, ಎನರ್ಜಿ. ಪ್ರಕೃತಿ ಅಂದ್ರೆ ಸತ್ವಗುಣ, ರಜೋಗುಣ, ತಮಗುಣ ಮತ್ತು ಎನರ್ಜಿ, ಶಕ್ತಿ, ಕ್ರಿಯಾಶಕ್ತಿ. ಕ್ರಿಯಾಶಕ್ತಿ ಸತ್ವಗುಣದಲ್ಲಿ ಜ್ಞಾನಶಕ್ತಿ ಆಗ್ತದೆ, ರಜೋಗುಣದಲ್ಲಿ ಆಕ್ಟಿವಿಟಿ ಆಗುತ್ತೆ, ಕ್ರಿಯೆ ಆಗುತ್ತೆ, ತಮೋಗುಣದಲ್ಲಿ ಡಲ್ನೆಸ್ ಆಗುತ್ತೆ. ಪ್ರಾಣಶಕ್ತಿ ಬೇಸಿಕ್. Not enable. Enable means they do only. Actions are done. Now we are saying enable is a word. ಪ್ರಕೃತಿ ಕ್ರಿಯಾ ಮಾಡಿ ಗುಣೀಕರ್ಮಾಣಿ ಸೃಷ್ಟಿ. ಆಲ್ ಆಕ್ಷನ್ಸ್ ಆರ್ ಡನ್ ಬೈ ಪ್ರಕೃತಿ only, ನೇಚರ್ only. ಬಟ್ ನಮ್ಗೆ ಓನರ್ಶಿಪ್ ಬರ್ತಲ್ಲ, ಅಲ್ಲಿ ಪ್ರಾಬ್ಲಮ್ ಇದೆ. ಓನರ್ಶಿಪ್ ಇಸ್ ದ ಪ್ರಾಬ್ಲಮ್. ನೀವು ಒಳ್ಳೆ ಕೆಲಸ ಮಾಡಿದ್ರಿ, ಕೆಟ್ಟ ಕೆಲಸ ಮಾಡಲಿ, ಅದು ಪ್ರಕೃತಿಯಲ್ಲಿ ನಡೀತಾ ಇದೆ. ಅದು ಒಳ್ಳೇದು ಕೆಟ್ಟದ್ದು ಹೇಳಿ ನಾನು ಓನ್ ಮಾಡ್ತೇನಲ್ಲ, ಅದು ಅಹಂಕಾರ. ಅಲ್ಲಿ ಸಮಸ್ಯೆ ಬಂತು. ಆಕ್ಷನ್ ಅಲ್ಲ, ಆ ಕೆಲಸದ ಓನರ್ಶಿಪ್ ಮೇಲೆ, ಅದರ ಫಲದ ಓನರ್ಶಿಪ್ ಮೇಲೆ. ನಮ್ಗೆ ಓನರ್ಶಿಪ್ ಬೇಕಲ್ಲ. ಒಳ್ಳೇದಾಯ್ತು, ನನಗೆ ಬೇಕು, ನಾನೇ ಮಾಡಿದ್ದು, ಸಂತೋಷ ಆಯ್ತು, ನಾನೇ ಮಾಡಿದ್ದು, ನೋಡ್ರಿ ಇದು ಒಳ್ಳೆ ಕೆಲಸ ನಾನೇ ಮಾಡಿದ್ದು. ಆ ಓನರ್ಶಿಪ್ ಇದೆಯಲ್ಲ, ಅಲ್ಲಿ ಸಮಸ್ಯೆ ಬಂತು. ಅದಕ್ಕೆ ಒಂದು ಸೈಂಟಿಫಿಕ್ ಇದ್ರ ಬಗ್ಗೆ ಈಗ ಸಂಶಯ ಇದೆಯಾ ಇಷ್ಟರಲ್ಲಿ? ಈ ಕತೆ ಬರೀತಿರೋ ಅಹಂಕಾರ, ಈ ಕತೆ ಬರೀತಿದ್ರಲ್ಲ ಅಹಂಕಾರ ಇದೆಯಲ್ಲ, ಕೆಲಸ ಮಾಡುವಾಗಿಲ್ಲ, ಆಟಕ್ಕುಂಟು, ಊಟಕ್ಕುಂಟು, ಲೆಕ್ಕಕ್ಕಿಲ್ಲ. ಈಗ ಏನೇ ಕೆಲಸ ಮಾಡ್ಬೇಕಾದ್ರೆ ನಾನೇನೋ ಮಾಡ್ತಾ ಇದ್ದೇನೆ, ಮಾಡುವಾಗ ನಾನು ಒಂದು ಬಂದಿಲ್ಲ, ಅಹಂಕಾರ ಬಂದಿಲ್ಲ, ಆ ಕೆಲಸ ಮಾತ್ರ ಇದೆ. ಆ ಕೆಲಸ ಆಗ್ತಾ ಇದ್ದಾಗೆ ನಾನು ಮಾಡಿದೆ ಅಂತ ಭಾವನೆ ಬಂತು, ಅಲ್ಲಿ ಅಹಂಕಾರ ಬಂತು. ಆ ಅಹಂಕಾರ ಇದೆ, ಕೆಲಸ ಮಾಡ್ತಾ ಟೈಮಲ್ಲಿ ಇಲ್ಲ. When you are doing, the doer is not there. The doer appears after doing. Claimer. ಆಯ್ತಾ? ಇದು ಸಮಸ್ಯೆ. ಇದು ಹಿಂದಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಗೊತ್ತಿಲ್ಲ, ಹಿಂದಿನ ಕಾಲದ ಸಿನಿಮಾದಲ್ಲಿ ಏನಾಗ್ತಿತ್ತು, ಹೀರೋ ಎಲ್ಲ ವಿಲನ್ ಚೆನ್ನಾಗಿ ಹೊಡಿತಾ ಇದ್ರು. ಕಡೆಗೆ ಪೊಲೀಸ್ನವ್ರು ಬಂದು, ಪೊಲೀಸು ಹೀರೋ ವಿಲನ್ ಎಲ್ಲ ಸೇರಿ ಗ್ರೂಪ್ ಫೋಟೋ ತೆಗಿತಾರೆ, ರೆಕಾರ್ಡಿಂಗ್. ಪೊಲೀಸ್ನವ್ರು ನಾವೇ ಮಾಡಿದ್ದು ಅಂತ. ಅಲ್ಲಿ ಯಾರು ಇಲ್ಲ, ಅವ್ರ ಕಡೆಗೆ ಬಂದದ್ದು ಅದು. ಈ ಅಹಂಕಾರದ್ದು ಕಡೆಗೆ ಬರ್ತದೆ. ಏನೇ ಕೆಲಸ ಮಾಡಿದ್ರೆ ಅದು ಇರಲ್ಲ, ಆಮೇಲೆ ಬಂದು ನಾನೇ ಮಾಡಿದ್ದು ಅಂತ ಹೇಳ್ತದೆ, ರೆಕಾರ್ಡ್ ಮಾಡ್ತದೆ. ಅದೇ ಚಿತ್ರ, ಆ ರೆಕಾರ್ಡಿಂಗ್ ನಿಮ್ಗೆ ಮುಂದೆ ಜೀವನದಲ್ಲಿ ಕರ್ಮ ಆಗೋದು.
ಯಾರಿಗೆ ಪ್ರಶ್ನೆ ಇದೆಯಾ? ಎನಿ ಕ್ವಶನ್ಸ್? ಸೊ ನಳುಮೂರ್ ಪಾರ್ವತಿ, ಅಹಂಕಾರನೇ ಸ್ಕ್ರಿಪ್ಟ್ ರೈಟರ್ ಅಂತ ಗೊತ್ತಾಯ್ತು ಗುರುಜಿ ಇವಾಗ. ಅಹಂಕಾರ ಎಂತದು? ಸ್ಕ್ರಿಪ್ಟ್ ರೈಟರ್. ಹಾ, ಸ್ಕ್ರಿಪ್ಟ್ ರೈಟರ್. ಅಲ್ಲಿ ನಿಜವಾಗ್ಲೂ ಇಲ್ವೇ ಇಲ್ಲ ಅದು. ಅದು ಒಂದು ಸುಮ್ನೆ ಕಳ್ಳ ಅದು. ಅದು ಕೆಲಸ ಮಾಡುವಾಗಿಲ್ಲ, ಕೆಲಸ ಆದ್ಮೇಲೆ ಬಂದು ಹೇಳೋದು ನಾನೇ ಮಾಡಿದ್ದು ಅಂತ. ಪೊಲೀಸ್ ತರ. ಹಾ, ಏನೇ ಕೆಲಸ ಮಾಡುವಾಗ ನಾವು ಫುಲ್ ಕೆಲಸ ಇದ್ರೆ ಅಲ್ಲಿ ಅಹಂಕಾರ ಇಲ್ಲ. ಆ ಕೆಲಸ ತುಂಬಾ ಮಾಡ್ತಾ ಇದ್ದಾಗ ಕ್ಲೀನ್ ನಾನೇ ಆಗಿ ಅರ್ಥ ಮಾಡಿದ್ರಿ. ಆಯ್ತು. ಹಾ, ತುಂಬಾ ಕ್ಲೀನ್ ಆಗಿ ಅರ್ಥ ಆಯ್ತು ಗುರುಜಿ. ಅರ್ಥ ಆಯ್ತಾ? ಹಾ, ಅರ್ಥ ಆಯ್ತು ಗುರುಜಿ. ಗುರುಜಿ, ಇವಾಗ there is no doership, then also is it appears? ಏನ್ ಅಪಿಯರ್ ಆಗುತ್ತೆ? ಡೂವರ್ಶಿಪ್ ಇಲ್ಲದೆ ಅಪಿಯರ್ ಆಗೋದಿಲ್ಲ. ಭಾವದಲ್ಲಿ doership ಇಲ್ಲ, it's all happening, that's all. Then also is it that I appears? ಎಲ್ಲಿ ಅಪಿಯರ್? ಐ ಅಪಿಯರ್ ಆಗುತ್ತೆ. ಅದಕ್ಕೆ ಏನಕ್ಕೆ ನಾನು ಮಾಡ್ತಾ ಇದ್ದೆ ಅಂತ ಹೇಳಲ್ಲ ಅಷ್ಟೇ. ಅದು ಸುಮ್ಮನೆ ಇರ್ತದೆ, ಸಾಕ್ಷಿ ಆಗಿರ್ತದೆ ಅಷ್ಟೇ. ಸುಮ್ನೆ ಇರತ್ತೆ, ಹಾ, ಕ್ಲೇಮ್ ಮಾಡಲ್ಲ. ಕ್ಲೈಮ್ ಮಾಡ್ತದೆ. If it claims, then karma will attach to us. ಹೌದು, ಕ್ಲೈಮಿಂಗ್ ಇಸ್ ದ ಕರ್ಮ, ನಾಟ್ ಡೂಯಿಂಗ್. ಇದೊಂಥರ ಬ್ರಹ್ಮಗಂಟ ಆಯ್ತಲ್ಲ, ಅದು ಬಂದ್ ಕ್ಲೇಮ್ ಮಾಡಿದ್ರೆ ನಾವೇನ್ ಮಾಡಕ್ಕಾಗತ್ತ ಅವಾಗ? ನಾವಂದ್ರೆ ಯಾರು? ಐ ಡೋಂಟ್ ಹ್ಯಾವ್ ದಟ್ ಭಾವನೆ ಓನ್ಲಿ ಇಲ್ಲ, ಡೂವರ್ಶಿಪ್ ಇಲ್ಲ ಇಲ್ಲಿ. ಅಲ್ಲ, ನಾವಂದ್ರೆ ಯಾರು? ನಾವು ಇಲ್ಲ ಇಲ್ಲಿ, ಇಂಡಿವಿಜುವಲ್ ಹೇಳ್ತಾ ಇದ್ದೀನಿ. ದಟ್ ಐ ಆವಾಗ ಪ್ರಶ್ನೆ ಇಲ್ಲಲ್ಲ. ನಾವಂತ ಇಲ್ಲ, ಪ್ರಶ್ನೆ ಇಲ್ಲ ತಾನೆ. ಸಾಕ್ಷಿ, ಓನ್ಲಿ ಸಾಕ್ಷಿ ಭಾವ. ಅವಾಗ ಆಮೇಲೆ ಪ್ರಶ್ನೆ ಇಲ್ಲ ತಾನೆ. ಅವಾಗ ಕ್ಲೇಮ್ ಮಾಡೋ ಬಟ್ ಪ್ರಶ್ನೆ ಅದು ಅಲ್ಲ, ಬೈ ಚಾನ್ಸ್ ಅದು ಬಂದ್ರೆ ಅಂತ ರೇ ಅದು ಬಂದರೆ ಅಂದ್ರೆ ಅಜ್ಞಾನ ಬಂತಲ್ರಿ. ಆಮೇಲೆ ಸಾಕ್ಷಿ ಭಾವ ಹೋಯ್ತು. ಸಾಕ್ಷಿ ಭಾವ ಹೋಗಿ ನಾನು ಯಾರು ಗುರುಜಿ, ಕ್ಲೈಮರ್ ಬಂತು ಅಂದ್ರೆ ಆಯ್ತಲ್ವಾ ಗುರುಜಿ? ಬರ್ತಾನೆ ಇಲ್ಲ ಅಂತ ಹೇಳ್ತಾ ಇರೋದು ಅದೇ ಅಲ್ವಾ ಗುರುಜಿ? ಬರ್ತಾನೆ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಇಲ್ಲ, ಬಂತು ಅಂತ ಹೇಳಿದ್ರೆ ಅದೇ ಬಂತು. ಆಯ್ತಾ? ಅಲ್ಲ ಗುರುಜಿ, ಬರ್ತಾನೆ ಹಾ, ಬರ್ತಾನೆ ಇಲ್ಲ ಅಂತ ಹೇಳ್ತಿರೋದೇ ಅಹಂಕಾರ ಅಲ್ವಾ ಗುರುಜಿ? ಫಸ್ಟ್ ಬರ್ತಾನೆ ಇಲ್ಲ ಅಂತ ಹೇಳುದು ಅಹಂಕಾರ. ಸಾಕ್ಷಿ ಆಗಿದ್ದು ಸುಮ್ಮನೆ ಸಮಸ್ಯೆ ಇಲ್ಲ ಅಲ್ವಾ? ಎಲ್ಲಿವರೆಗೂ ನೀವು ಕ್ಲೈಮ್ ಮಾಡ್ಬಿಟ್ಟಿರ್ತೀವಲ್ಲ, ಅದನ್ನೆಲ್ಲಾನು ಕಳ್ಕೊಳ್ಳೋದು ಇವಾಗ ನಾವು ಜ್ಞಾನ ಪ್ರಕ್ರಿಯೆದೊಳಗ್ ಬಂದ್ಮೇಲೆ ಅದೆಲ್ಲ ಪರ್ಸನಲ್ ಇದು ಥಿಕ್ನೆಸ್ ಕಮ್ಮಿ ಆಗ್ತಾ ಹೋಗುತ್ತಾ? ಥಿಕ್ನೆಸ್ ಎಲ್ಲ ಪೂರ್ಣ ಹೋಗ್ಬಿಡ್ತದೆ. ನೀವು ಏನೇ ಮಾಡಿಲ್ಲ ಎಷ್ಟು ಈ ಜನ್ಮದಲ್ಲಿ, ಯಾವುದೇ ಜನ್ಮದಲ್ಲಿ ಏನು ಮಾಡಿಲ್ಲ ರೀಪ. 14 ಮಾಡಿದ ಏನು ಮಾಡೇ ಇಲ್ಲ. ಜ್ಞಾನಕ್ ಬರಕ್ಕಿಂತ ಗುರುಜಿ ಇವಾಗ ಸೀಕ್ರೆಟ್ ಇದು ಆದಂಗ ಆಯ್ತು, ಓಪನ್ ಆದಂಗ ಆಯ್ತು. ಶ್ರೀಲಕ್ಷ್ಮಿ ಮಾತಾಡಿ. ಹಾ, ಈಗ ಗುರುಜಿ, ಈಗ ನಾವ್ ಇಲ್ಲಿವರೆಗೂ ಈಗ ನಾವು ಕ್ಲಾಸಿಗೆ ಬರಕ್ಕಿಂತ ಮುಂಚೆ ಎಲ್ಲ ನಾವು ಕ್ಲೈಮ್ ಮಾಡ್ಬಿಟ್ಟಿದೀವಿ. ಸೊ ಅದನ್ನೆಲ್ಲ ಹೇಗೆ ತೊಳ್ಕೊಳ್ಳೋದು ಮತ್ತೆ ನಾವ್ ಇವಾಗ? ಆ ಕ್ಲೈಮ್ ಮಾಡಿ ನಾನಲ್ಲ ಅಂತ ಹೇಳ್ಬಿಡಿ, ಅಷ್ಟೇ, ಮುಗೀತು. ಓಕೆ ಓಕೆ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ. ಯಾರು ಮಾಡಿದ್ರೆ ನಂಗೆ ಗೊತ್ತಿಲ್ಲ, ಹೋಯ್ತದು. ಕಳ್ಳ ನಾನಲ್ಲ. Is it vanishes, Guruji? Is it vanishes? It gets distributed. ಏನಾಗುತ್ತೆ, ಒಬ್ಬ ಒಳ್ಳೆ ಜ್ಞಾನಿ ಮಾಡಿದ ಕರ್ಮ ಅವರ ಶಿಷ್ಯರಿಗೆಲ್ಲ ಹೋಗುತ್ತೆ, ಒಳ್ಳೆ ಕರ್ಮಗಳು. ಜ್ಞಾನಿ ಹಿಂಚೆ ಮಾಡಿದ ಕೆಟ್ಟ ಕರ್ಮ ಇದೆಲ್ಲ ಅವ್ನಿಗೆ ಯಾರು ಅನ್ಯಾಯ ಮಾಡಿದ್ರೆ ಅವ್ರಿಗೆ ಹೋಗುತ್ತೆ. ಅದಕ್ಕೋಸ್ಕರ ಮಂತ್ರಾಲಯದಲ್ಲಿ ಕೇಳಿದ್ರೆ, ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳು 900 ವರ್ಷ ಪುಣ್ಯವನ್ನು ಹಂಚ್ತಾ ಇರ್ತಾರೆ. ಅವ್ರ ಒಳ್ಳೆ ಪುಣ್ಯ ಅವ್ರು ಎಲ್ರಿಗೂ ಹಂಚ್ತಾರೆ. ಅವರು 900 ವರ್ಷ ಹೋದ್ರೆ ಅದನ್ನ ಕೊಡ್ತಾರೆ ಅವರು. ಸೊ ಜ್ಞಾನಿಗಳು ಮಾಡಿದ ಪುಣ್ಯ ಎಲ್ಲ ಶಿಷ್ಯರಿಗೆ ಹೋಗುತ್ತೆ, ಪಾಪ ಅವರಿಗೆ ಅವರ ಶತ್ರುಗಳಿಗೆ ಹೋಗುತ್ತೆ. ಹಂಗೆ ಗುರುಜಿ, ಇವಾಗ ನಿಮ್ಮ ಪುಣ್ಯ ಎಲ್ಲ ಯಾರಿಗ ಹಂಚ್ತೀರಾ? ಏನೋ ನಾನ್ ಮಾಡ್ತಾ ಇರೋದೇನೀಗ ಪುಣ್ಯದ ಕೆಲ್ಸ. ಪುಣ್ಯ ನಿಮ್ಗೆ ಹಂಚ್ತಾ ಇದ್ದಾನೆ. ಲಾಸ್ಟ್ ಉಳ್ಕೊಂಡಿರ್ತಾರೆ, ಅದನ್ನ ಯಾರಿಗ್ ಕೊಡ್ತೀರಾ ಅಂತ ಕೇಳ್ತಾ ಇರೋದ ಅಮ್ಮ ಇವಾಗ. ಪುಣ್ಯನೇ ಟೀಚಿಂಗ್ ರೂಪದಲ್ಲಿ ನಿಮ್ಗೆ ಕೊಡ್ತಾ ಇದೆ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ನಾವು ಧನ್ಯರಾದ್ವಿ. ನಾನೀಗ ನಿಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದೇನೋ ಪುಣ್ಯನೇ. ಬೇಕಾದಷ್ಟು ತಗೊಂಡೋಗಿ ಅಂತ ಕೊಡ್ತಾ ಇದ್ದಾನೆ. ನೀವು ಎಷ್ಟು ಬೇಕಷ್ಟು ತಗೊಂಡೋಗಿ ಅಂತ ಕೊಡ್ತಾನೆ. ನೀವು ತಗೊಂಡು ನಿಮ್ಮ ಎಲ್ಲ ಧರ್ಮ ಕಳ್ಕೊಂಡ್ಬಿಡುತ್ತೆ, ಕರ್ಮ ಎಲ್ಲ ಕಳ್ಕೊಂಡ್ಬಿಡುತ್ತೆ ಇರ್ತದೆ. ಕೊಡಿ ಗುರುಜಿ, ಕೊಡಿ ಕೊಡಿ ಕೊಡಿ. ಅಂದ್ರೆ ಗುರುಜಿ, ಇಲ್ಲಿ ಪುಣ್ಯ ಅಂದ್ರೆ ಜ್ಞಾನ ಅಂತಾನು ತಗೋಬಹುದಾ? ಪುಣ್ಯ ಅಂದ್ರೆ ಜ್ಞಾನ ನೀರಪ್ಪ, ಜ್ಞಾನ ರೀ. ಹಾ, ಸರಿ ಸರಿ ಸರಿ, ಗೊತ್ತಾಯ್ತು. ಪುಣ್ಯ ಅಂದ್ರೆ ಏನೋ ಒಂದು ವ್ಯಾಪಾರ ಆಗುತ್ತೆ, ಲಾಭ ಬರ್ತಂತಲ್ಲ, ಅದು ಬರುತ್ತೆ.
ಯಾರು ಜ್ಞಾನಕ್ಕೋಸ್ಕರ ಬಂದಿರ್ತಾರೆ ಅವರಿಗೆ ಪುಣ್ಯವನ್ನ ಜ್ಞಾನದ ರೂಪದಲ್ಲಿ ಕೊಟ್ಬಿಡ್ತಾರೆ ಅಷ್ಟೇ. ಸರಿನಾ? ಗುಪ್ತ ಚಿತ್ರನ್ ಕಥೆನೂ ತುಂಬಾ ಚೆನ್ನಾಗಿತ್ತು ಗುರುಜಿ. So we are all blessed. ಹಾ, ಅವ್ರ ನಿಮ್ಮ ಪ್ರಶ್ನೆ ಹೀಗೆ ಗೊತ್ತಿಲ್ಲ, ರಾಘವೇಂದ್ರ ಸ್ವಾಮಿಗಳು ಯಾರು ಬಂದ್ರೆ ಅವ್ರಿಗೆ ವರ ಕೊಡ್ತಾರ ಅಂತ ಹೇಳ್ತಾರಲ್ಲ, ಅದು ಏನ್ ಅರ್ಥ ಅಂದ್ರೆ, ಯಾರು ಬಂದ್ರು ಯಾರು ಬರ್ತಾರೆ ನನಗೆ ಮಗು ಆಗ್ಬೇಕಂತ ಕೇಳ್ತಾರೆ, ಮಗು ಆಗ್ಲಿ ಅಂತ ಹೇಳ್ತಾರೆ, ಅದು ಪುಣ್ಯನ ಕೊಡ್ತಾರೆ. ಮಗುವನ್ನು ಕೊಡೋದಲ್ಲ, ಮಗು ಆಗುದಲ್ಲ ಮುಖ್ಯ ಅಲ್ಲ, ಆ ಮಗು ಆಗಿ ಅವ್ರಿಗೆ ನಂಬಿಕೆ ಬರ್ಲಿ, ಮತ್ತೆ ನನಗೆ ಪುನಃ ಬಂದು ಜ್ಞಾನ ಕೇಳಲಿ ಅಂತ. ಅಂದ್ರೆ ಉದ್ದೇಶ ಏನೋ ಜ್ಞಾನ ಕೊಡದೆ, ಬಟ್ ಮೊದ್ಲೇನೋ ಕಷ್ಟ ಇದ್ರೆ ನಿವಾರಣೆ ಮಾಡ್ಬಿಟ್ಟು ಜ್ಞಾನಕ್ಕೋಸ್ಕರ ಕರೆಯೋದು ಅಷ್ಟೇ. ಇಲ್ದ್ರಿ ವ್ಯವಹಾರದಲ್ಲಿ ಏನು ಯಾರು ಉದ್ಧಾರ ಆಗಲ್ಲ. ಅಯ್ಯೋ ನನ್ನ ಲಾಭ ನಷ್ಟ ಆಯ್ತು ಸ್ವಾಮಿ ರಕ್ಷಣೆ ಮಾಡಂತ ಹೇಳಿದ್ರೆ ಸ್ವಲ್ಪ ಒಳ್ಳೇದಾಗತ್ತೆ. ಒಳ್ಳೇದ್ ಮಾಡಿ ರಾಘವೇಂದ್ರ ಸ್ವಾಮಿ ನಂಬಿಕೆ ಬರ್ತದೆ, ಪುನಃ ಬರ್ತಾರೆ. ಅವಾಗ ರಾಘವೇಂದ್ರ ಸ್ವಾಮಿಗಳ ಟೀಚಿಂಗ್ ಬರ್ಲಿ ಅಂತ ಕೊಡೋದು ಅಷ್ಟೇ, ಅದು ಜ್ಞಾನಕ್ಕೋಸ್ಕರ ಬರ್ಲಿ ಅಂತ. ಅರ್ಥ ಆಯ್ತಾ? ಎಸ್ ಗುರುಜಿ. ಸೊ ಸತ್ಯದರ್ಶನ ತುಂಬಾ ಹತ್ರ ತಗೊಂಡು ಸತ್ಯದರ್ಶನ ಅಂತ ಹೇಳೋದು. ಸರಿನಾ? ಮುಂದಕ್ಕೆ ಹೋಗೋಣ. ಎಸ್ ಗುರುಜಿ. ಈ ಅಹಂಕಾರ ಅಂದ್ರೆ ಏನು ಅಂತ ಒಂದ್ ಸ್ವಲ್ಪ ನೋಡೋಣ. ಅಹಂಕಾರ ಅಂದ್ರೆ ರಮಣ ಮಹರ್ಷಿಗಳು ಹೇಳಿದಂಗೆ ಕೇಳ್ಬೇಕು ನಾವು. ರಮಣ ಮಹರ್ಷಿಗಳು ಹೇಳ್ತಾರೆ, ನಮ್ಮ ಮನುಷ್ಯರಿದಲ್ಲ ಬಹಳ ಸಮಸ್ಯೆ ಏನಂತ ಅವ್ರದ್ದು, ನಾನು ಕರ್ತ ಅಂತ ತಿಳ್ಕೊಳ್ತಾರೆ. ಏನು? ನಾನು ಮಾಡುವನು ಕರ್ತ ಅಂತ. ಇದು ಮಿಸ್ಟೇಕ್, ಇದು ನಿಜ ಅಲ್ಲ, ಇದು ಸುಳ್ಳು. ಕರ್ತನೇ ಅಲ್ಲ, ಒಬ್ಬರು ಕರ್ತ, ಅವನೇ ಭಗವಂತ ಈಶ್ವರ. ಆಯ್ತಾ? ಹೈಯರ್ ಪವರ್ ಅಂದ್ರೆ ಈಶ್ವರ. ಎಲ್ಲ ಮನುಷ್ಯ ಎಲ್ಲ ಮಾಡ್ತಾ ಇದೆ, ಆ ಮನುಷ್ಯ ಕೇವಲ ಒಂದು ಟೂಲ್ ಅಂದ್ರೆ ಯಂತ್ರ. ಅದು ಇದ ಯಾರು ಅರ್ಥ ಮಾಡ್ಕೊಳ್ತಾರೆ, ಅವನು ಎಲ್ಲಾ ಕರ್ಮದಿಂದ ಬಂದಂತೆ ಕಳ್ಸ್ಕೊಡ್ತಾನೆ, ಇಲ್ದಿದ್ರೆ ಆ ಬಂಧನಕ್ಕೆ ಸಿಕ್ಕಾಕೊಡ್ತಾನೆ ಅಂತ ಹೇಳ್ತಾರೆ ರಮಣ ಮಹರ್ಷಿಗಳು. ರಮಣ ಮಹರ್ಷಿಗಳು ಹೇಳಿ ಅರ್ಥ ಆಯ್ತಾ? ರಮಣ ಮಹರ್ಷಿ ಏನ್ ಹೇಳ್ತಾರೆ, ಮನುಷ್ಯನಿಗೆ ನಾನು ಮಾಡಿದ್ದು ಅನ್ನೋ ತಪ್ಪು ಕಲ್ಪನೆ ಇದೆ. ಈ ತಪ್ಪು ಕಲ್ಪನೆ ಎಲ್ಲಾ ಬಂಧನಕ್ಕೆ ಸಿಕ್ಕಾಕೊಡ್ತಾನ. ಅವನು ಕರ್ತ ನಾನು, ಭೋಗ್ತ ನಾನು, ಜ್ಞಾತ ನಾನು ಮಾಡಿದ್ದಲ್ಲ, ಭಗವಂತನ ಅನುಭವ ಮಾಡಿಸ್ತಾ ಇದ್ದರೆ ಎಲ್ಲ ಉದ್ಧಾರ ಆಗ್ಬಿಡ್ತಾನೆ ಅಂತ ರಮಣ ಮಹರ್ಷಿ ಹೇಳ್ತಾರೆ. ಸಿಂಪಲ್ ಏನ್ರಿ ಇದು? ಅದಕ್ಕೆ ಇನ್ನೊಂದು ಹೇಳ್ತಾರೆ ನೋಡಿ, ದೇರ್ ಇಸ್ ನೋ ಡೂವರ್, ದೇರ್ ಇಸ್ ನೋ ಥಿಂಕರ್. ಮಾಡುವವನಿಲ್ಲ, ಯೋಚನೆ ಮಾಡುವವನಿಲ್ಲ ಅಂತ. ಹಾಗೆ ನಾನು ಯಾರು? ಈ ದೇಹ ಅನ್ನೋದು ಕೇವಲ ಒಂದು ಯಂತ್ರ, ಮೆಷಿನ್. ಆ ಮೆಷಿನ್ ಮೂಲಕ ಕೆಲಸ ಮಾಡೋದು ಯಾರು? ಭಗವಂತ. ಸೊ ಅದಕ್ಕೋಸ್ಕರ ಕರ್ಮಯೋಗ ಬಗ್ಗೆ ಹೇಳ್ತಾರೆ, ಆಕ್ಷನ್ಸ್ ವಿದೌಟ್ ಕೇರಿಂಗ್ ಫಾರ್ ದ ರಿಸಲ್ಟ್. ಅಂದ್ರೆ ಕರ್ಮ ಫಲ ಅಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡು, ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡು. ಕರ್ಮಣ್ಯೇವಾಧಿಕಾರ ಅಷ್ಟೇ. ಡು ನಾಟ್ ಥಿಂಕ್ ದಟ್ ಯು ಆರ್ ದ ಡೂವರ್. ನಾನು ಕರ್ತ ಅಂತ ಯೋಚನೆ ಮಾಡಕ್ ಹೋಗಿ, ಡೆಡಿಕೇಟ್ ದ ವರ್ಕ್ ಟು ಗಾಡ್. ಎಲ್ಲ ಕೆಲಸವನ್ನು ಭಗವಂತನಿಗೆ ಅರ್ಪಣೆ ಮಾಡಿ. ಇದೇ ಕರ್ಮಯೋಗ. ಇದರಿಂದ ಉದ್ಧಾರ ಆಗ್ತೀರಾ ಅಂತ ರಮಣ ಮಹರ್ಷಿ ಹೇಳ್ತಾರೆ. ರಮಣ ಮಹರ್ಷಿ ಹೇಳಿ ಎಲ್ರಿಗೆ ಅರ್ಥ ಆಯ್ತೇನ್ರಪ್ಪ? ಎಲ್ರಿಗೆ ಅರ್ಥ ಆಯ್ತಾ ರಮಣ ಮಹರ್ಷಿ ಹೇಳಿದ್ದು? ಎಸ್ ಗುರುಜಿ. ನಾನು ಮಾಡಿದ್ದು ನಾವ್ ಇವಾಗ ಮಾಡ್ತಾ ಇರೋದು ಗುರುಜಿ, ಇವಾಗ ಮಾಡ್ತಾ ಇರೋದು ಅದು ನಾವು. ದೇರ್ ಇಸ್ ನೋ ಡೂವರ್ಶಿಪ್. ಈ ಡೂವರ್ಶಿಪ್ ಅಂತ ಹೇಳಿದ್ರೆ ಸಿಕ್ಕಾಕೊಡ್ರಿ. ಇಲ್ಲ ಗುರುಜಿ, ದೇರ್ ಇಸ್ ನೋ ಡೂವರ್ಶಿಪ್. ಐ ಆಮ್ ಟೆಲಿಂಗ್ ಯು. ಐ ಆಮ್ ಟೆಲಿಂಗ್ ಯು. ಹೂ ಇಸ್ ದಟ್ ಐ ಆಮ್ ಟೆಲಿಂಗ್ ಯು? ವ್ಯಾವಹಾರಿಕವಾಗಿ ಹಿಂಗೆ ಮಾತಾಡ್ಬೇಕು ಅಂತ ನೀವೇ ಹೇಳ್ಕೊಟ್ಟಿದ್ದೀರಾ. ಓಕೆ. ಸೊ ಇದು ರಮಣ ಮಹರ್ಷಿ ಹೇಳ್ತಾರೆ. ಅರ್ಥ ಆಯ್ತಾ? ಏನ್ರಿ ರೇಖಾ, ಕ್ಲಿಯರ್ ಏನ್ರಿ? ಹೋ ಗುರುಜಿ, ಕ್ಲಿಯರ್. ಮಾಡೋರು ಯಾರು? ನಾನು ಯಾರು? ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು. ದೇಹ ಮನಸ್ಸು ಬುದ್ಧಿ ಕೇವಲ ಒಂದು ಯಂತ್ರ, ಅದು ಇನ್ಸ್ಟ್ರೂಮೆಂಟ್. ಆ ಇನ್ಸ್ಟ್ರೂಮೆಂಟ್ ಭಗವಂತ ಕೆಲಸ ಮಾಡ್ತಾ ಇದ್ದಾನೆ ಅಷ್ಟೇ. ಇದನ್ನ ತಿಳ್ಕೊಂಡ್ರೆ ಉದ್ಧಾರ ಆಗ್ತದೆ. ನಾನು ಮಾಡಿದ್ದೆ, ಕರ್ತ ನಾನು, ಭೋಕ್ತ ನಾನು ಅಂತ ಹೇಳಿದ್ಕೊಳ್ಳ ಕರ್ಮ ಹತ್ಕೊಳ್ತದೆ. ಅದನ್ನ ಒಬ್ಬ ಲಿಬೆಟ್ ಅನ್ನೋ ಸೈಂಟಿಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದ. ಲಿಬೆಟ್ ಅನ್ನೋ
ಏನ್ ಮಾಡ್ದ, ಒಬ್ಬನಿಗೆ ಕೂತ್ಕೊಂಡು ಒಂದು ಬಟನ್ ಕೊಟ್ಟ, ಆ ಬಟನ್ ಪ್ರೆಸ್ ಮಾಡು, ನಿನ್ಗೆ ಯಾವ ಬೇಕನ್ಸೋ ಆ ಬಟನ್ ಪ್ರೆಸ್ ಮಾಡು ಅಂತ ಹೇಳ್ದ. ಇದಕ್ಕೆ ಈ ಬಟನ್ ಪ್ರೆಸ್ ಮಾಡೋದು ಅದಕ್ಕೊಂದು ಸ್ವಿಚ್ ಇದು ಕೊಟ್ಟಿದೆ, ಅದನ್ನು ಮೆಷರ್ ಮಾಡ್ತಾನೆ, ಅದನ್ನ ಅಳತೆ ಮಾಡ್ತಾನೆ. ಬ್ರೈನಿಗೆ ಒಂದು ಇದನ್ನ ಹಾಕ್ಬಿಟ್ಟು ಅವ್ನಿಗೆ ಯಾವಾಗ ಯೋಚನೆ ಬರ್ತದೆ ಅಂತ ಮೆಷರ್ ಮಾಡ್ತಾನೆ. ಒಂದು ವಿಚಿತ್ರ ಏನಂದ್ರೆ, ಅದನ್ನ ಗ್ರಾಫ್ ಮೂಲಕ ಹಾಕಿದಾಗ ಏನ್ ಗೊತ್ತಾಗತ್ತಂದ್ರೆ, ಯಾರಾದ್ರೂ ನಾನು ಬಟನ್ ಪ್ರೆಸ್ ಮಾಡಿದೆ, ನಾನು ಮಾಡ್ಬೇಕಂತ ಮಾಡಿದೆ ಅಂತ ಹೇಳ್ತಾನಲ್ಲ, ನಿಜವಾಗಿ ನೋಡಿದ್ರೆ ಆ ಬಟನ್ ಪ್ರೆಸ್ ಮಾಡೋದು ಒಂದು 2 ಸೆಕೆಂಡ್ ಮುಂಚೆ ಆಗಿರ್ತದೆ. ಅಂದ್ರೆ ನಾನು ಮಾಡಿದೆ ಅಂತ ಹೇಳೋನಿದಲ್ಲ, ಅವನ್ ಕಡೆ ಬರ್ತಾನೆ. ಅದ್ರ ಅಹಂಕಾರ ಒಂದು ಕಡೆ ಬಂದು ಕ್ಲೈಮ್ ಮಾಡ್ತದೆ, ಅದು ಮಾಡಿ ಆಗ್ಬಿಟ್ಟಿದೆ, ಬಟನ್ ಪ್ರೆಸ್ ಆಗ್ಬಿಟ್ಟಿದೆ, ನಾನು ಮಾಡಿದಲ್ಲ. ಅರ್ಥ ಆಗ್ತಿದ್ಯಾ ಎಲ್ರಿಗೂ? ಇದಕ್ಕೆ ಲಿಬರ್ಟಿ ಎಕ್ಸ್ಪೀರಿಯಂಟ್ ಅಂತ ಹೇಳ್ತಾರೆ. ಹಾಗೆ ನೀವು ಜೀವನದಲ್ಲಿ ಏನಪ್ಪಾ ಮಾಡಿದೀರಾ? ನಾನ್ ಮಾಡಿದೆ, ನಾನು ಸಂಪಾದನೆ ಮಾಡಿದೆ, ನಾನು ದುಡ್ಡು ಮಾಡಿದ್ರೆ, ಅದು ಮಾಡಿದೆ, ಇದು ಮಾಡಿದೆ. ಯಾರು ಮಾಡಿದ್ದು? ಅಂದ್ರೆ ಭಗವಂತನ ಮೂಲಕ ಕೆಲಸ ನಡೀತಾ ಇರುತ್ತೆ, ಅದನ್ನ ನಾವು ಸಾಕ್ಷಿಯಾಗಿ ನೋಡ್ತಾ ಇರ್ಬೇಕು ಅಷ್ಟೇ. ನಾನು ಬೇರೆ, ಭಗವಂತ ಸಾಕ್ಷಿ ಬೇರೆನಾ? ಭಗವಂತ ಬೇರೆನಾ? ಸಾಕ್ಷಿ ಬೇರೆ ಇಲ್ಲ ಭಗವಂತ ಇಲ್ಲ ಇಲ್ಲ ಗುರುಜಿ. ನಾವು ಭಗವಂತ ಬೇರೆನಾ? ಇಲ್ಲ ಗುರುಜಿ, ಅಹಂ ಬ್ರಹ್ಮಾಸ್ಮಿ. ಸೊ ಈ ಲಿಬರ್ಟಿ ಎಕ್ಸ್ಪೀರಿಯಂಟ್ ಅರ್ಥ ಆಯ್ತು ನಿಮ್ಗೆ? ನೋಡಿ, ಈಗ ಯಾರೋ ನಾನು ಚಪ್ಪಾಳೆ ಹೊಡೆದೆ ಅಂತ ಹೇಳ್ದ, ನಾನು ಹೊಡೆದೆ ಅಂತ ಹೇಳ್ತಾನೆ. ನಾನು ಹೊಡೆದೆ ಅಂತ ಹೇಳುದು ಅದು ಅಹಂಕಾರ. ಆದ್ರೆ ಅಷ್ಟೊಂದು ಚಪ್ಪಾಳೆ ಹೊಡೆದಾಗಿರ್ತದೆ, 200 ಮಿಲಿ ಸೆಕೆಂಡ್ ಆಗಿರ್ತದೆ. ಅದು ಆದ್ಮೇಲೆ ಬಂದು ಹೇಳ್ತದೆ ನಾನು ಮಾಡಿದಂತ. ಎಸ್ ಗುರುಜಿ. ಇದಕ್ಕೆ ಲಿಬರ್ಟಿ ಎಕ್ಸ್ಪೀರಿಯಂಟ್ ಬರೋದು, ಇದನ್ನು ಸೈಂಟಿಫಿಕ್ ಆಗಿ ಮಾಡಿದಾರೆ ಅವರು. ಅರ್ಥ ಆಗ್ತೀಯಾ ಶೈಲಾ? ಇಲ್ಲಿ ನಾನು ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ ಅಂತ ಬರುತ್ತೆ ಹೇಳ್ಬೇಕಾದ್ರೆ, ನನ್ಗೇನು ಆಗಿಲ್ಲಪ್ಪ, ನಾನು ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ, ನಾನು ಬಂದೋಯ್ತು. ಮತ್ತೆ ಇಲ್ಲಿ ಸಾಕ್ಷಿ ಭಾವದಲ್ಲಿ ಇದ್ದೇನೆ ಹೇಳುವುದು ಸಹ ಅಲ್ಲ, ಸಾಕ್ಷಿ ಅಲ್ಲಿ ನಾನು ಸಾಕ್ಷಿ ಇದೆ ಅಂತ ಹೇಳ್ಬೋದು, ಏನ್ ತೊಂದರೆ ಇಲ್ಲ. ಈ ಅಹಂಕಾರ ಸುಳ್ಳು ಅಂತ ಹೇಗೆ ಹೇಳ್ತಾರೆ ಗೊತ್ತಾ? ಹೇಳ್ದ ಲಿಬರ್ಟಿ ಎಕ್ಸ್ಪೀರಿಯಂಟ್ ಗೊತ್ತಾಯ್ತಾ ನಿಮ್ಗೆ? ನೀನ್ ಬಟನ್ ಪ್ರೆಸ್ ಮಾಡು ಅಂತ ಹೇಳ್ತಾನೆ, ಬಟನ್ ಪ್ರೆಸ್ ಮಾಡಿದಾಗ ಮೆಷರ್ ಮಾಡ್ತಾನೆ. ನಿನ್ಗೆ ಯಾವಾಗ ವಿಚಾರ ಬಂತು ಕೇಳ್ತಾನೆ, ಆ ಯಾವಾಗ ವಿಚಾರ ಬಂತಲ್ಲ ಅದು ಬಟನ್ ಪ್ರೆಸ್ ಮಾಡಿ ಆದ್ಮೇಲೆ ಬಂದಿರ್ತದೆ, ಮುಂಚೆನೆ ಅದಕ್ಕೆ ಸ್ವಲ್ಪ ಗ್ಯಾಪ್ ಇರ್ತದೆ. ಅದೇ ಗುರುಜಿ, ಅಂದ್ರೆ ಆಗ್ಬಿಟ್ಟಿರತ್ತೆ, ಬಟ್ ಅಲ್ಲಿ ನಾನು ಅಂತ ಕ್ಲೇಮ್ ಮಾಡ್ತೀನಿ ಆಮೇಲೆ. ಅಂದ್ರೆ ಇಲ್ಲಿ ಗುರುಜಿ, ನಾನು ಸಾಕ್ಷಿ ಭಾವದಲ್ಲಿ ಇದೇನೆ ಅಂತ ನಾನು ಆ ಭಾವನೆ ಬರೋದಕ್ಕಿಂತ ಆ ಭಾವನೆನೂ ಒಂದು ಅದ್ ಬಂದ್ ಆಗಿರತ್ತೆ. ಕೇಳಿಸ್ತಾ ಇಲ್ಲ ಗುರುಜಿ? ಅಲ್ಲ ಭಾವನೆ ಬರ್ಲಿ, ಏನ್ ತಪ್ಪಿಲ್ಲ. ಇದೆಲ್ಲ ನಾನು ಸಾಕ್ಷಿ, ನಾನು ಬ್ರಹ್ಮಸ್ವರೂಪಿ ಅಂತ ಬರ್ಲಿ, ಏನ್ ತಪ್ಪಿಲ್ಲ. ಅದರಿಂದ ಓಡಕ್ ಹೋಗ್ಬಿಡಿ. ನಾನು ಮಾಡ್ತೇನೆ, ಕರ್ತ ನಾನು ಭೋಗ್ತ ನಾನು ಜ್ಞಾತ ನಾನು, ಅದು ನಿಮ್ ಸಮಸ್ಯೆ ಅಷ್ಟೇ. ಸರಿಯಾದ ವಿಚಾರ ಇಲ್ಲ. ಅಂದ್ರೆ ಅದು ಅಲ್ಲಿ ನಿಲ್ಲೋ ತನಕನೂ ಆ ಭಾವದಲ್ಲಿ ಇರೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಹೌದೌದು, ಅಲ್ಲಿ ಒಳ್ಳೇದ ಕೆಲಸ ಮಾಡೋಕೆ ಏನು ತಪ್ಪಿಲ್ಲ. ಕರ್ತನಾನು ಭೋಗ್ತಾನ ಅಜ್ಞಾನದಿಂದ ಹೊರ ಬನ್ನಿ ಅಷ್ಟೇ. ಅಂದ್ರೆ ಈಗೋ ಇಲ್ದೆ, ಅಂದ್ರೆ ನೀವ್ ಹೇಳಿದ್ರಲ್ಲ ಗುರುಜಿ, ನಾನು ಮಾಡಿದ್ದೇನೆ ಅಂತ ಆ ಭಾವನೆ ಬಂದ್ರುನು ಅಲ್ಲಿ ಅದು ಸಾಕ್ಷಿ ಭಾವ ಅಂತ ಅರಿವಿನಲ್ಲಿ ನಿಲ್ಬೇಕು ಅಂತ. ಅಂದ್ರೆ ಆ ಭಾವ ಬಂದ್ರೆ ಪರವಾಗಿಲ್ಲ, ಬಟ್ ಅದ್ರ ದಾಟ್ ಹೋಗ್ಲಿಕ್ಕೆ ಆ ಭಾವದಲ್ಲಿ ನಿಲ್ಲೋ ಮೊದ್ಲು ಪ್ರಾಕ್ಟೀಸ್ ಮಾಡ್ಬೇಕು ಅಲ್ವಾ ಗುರುಜಿ? ಹೌದು. ಸರಿ. ಸೊ ಇನ್ಯಾರ ಪ್ರಶ್ನೆ ಇದೆಯಾ? ನಡು ಮುರಿದು ಏನ್ ಹೇಳ್ತಿದ್ರಿ? ಗುರುಜಿ, ಅದು ಇವಾಗ ಬಟನ್ ಪ್ರೆಸ್ ಮಾಡೋದು ಹೇಳಿದ್ರಲ್ಲ, ಮೊದ್ಲು ಬರುತ್ತೆ, ಆಮೇಲೆ ಒತ್ತುತ್ತೀವಲ್ವಾ? ಅದು ನಿಮ್ಗೆ ಹಾಗೆ ಭ್ರಮೆ ಬರುತ್ತೆ ಅಷ್ಟೇ. ಅದು ಒತ್ತೋ ಕೆಲಸ ನಡೆದಿದೆ, ಬಾಡಿಯಲ್ಲಿ ಹೋಗ್ಬಿಟ್ಟಿದೆ, ಅದು ಎಲ್ಲ ಸಿಗ್ನಲ್ ಹೋಗ್ಬಿಟ್ಟಿದೆ. ಆಮೇಲೆ ನಾನು ಮಾಡೋದನ್ನ ಬರುತ್ತೆ, ಅಷ್ಟೊತ್ತಿಗೆ ಅದು ಆಗಿರ್ತದೆ. ಅಂದ್ರೆ ಮೊದ್ಲು ಆಕ್ಷನ್ ಆಗಿರ್ತದೆ, ಆಕ್ಷನ್ ನಡೀತಾ ಇರ್ತದೆ, ಅಷ್ಟೊತ್ತಿಗೆ ಯೋಚನೆ ಬರ್ತದೆ. ಯೋಚನೆ ಬರೋದು ಕಡೆಗೆ. ಹೌದು, ಕರೆಕ್ಟ್. ಆಯ್ತಾ? ಹಾಗಿದ್ರೆ ನಿಮ್ಮ ಜೀವನದಲ್ಲಿ ಏನಾದ್ರು ಮಾಡಿದ್ರಪ್ಪ ನೀವು ಇಷ್ಟೊಳಗೆ? ಇಲ್ಲ, ಏನು ಮಾಡಿಲ್ಲ. ಮನೆ ಕಟ್ಟಿದ್ ನಾನು, ದುಡ್ಡು ಮಾಡಿದ್ ನಾನು, ಯಾರು ಮಾಡಿದ್ದು? ಅದು ಹಂಗೆ ಬಂತು ಗುರುಜಿ. ಗೊತ್ತಿಲ್ಲ ಇದಕ್ಕೆಲ್ಲ. ಮೊದ್ಲು ಆಲ್ ದಿಸ್ ಡೇಸ್ ನಾವ್ ಈ ಜ್ಞಾನಕ್ ಬರೋಕ್ ಮುಂಚೆ ನಾವ್ ಮಾಡಿದ್ವಿ ಅನ್ಕೊಂಡ್ವಿ. ಎಸ್ ಗುರುಜಿ. ರೇಖಾ, ಲಿಬರ್ಟಿ ಎಕ್ಸ್ಪೀರಿಯನ್ಸ್ ಕ್ಲಿಯರ್ ಆಯ್ತೇನ್ರಿ ನಿಮ್ಗೆ? ಹಾ ಗುರುಜಿ, ಕ್ಲಿಯರ್ ಆಗಿದೆ. ಕೆಲಸ ನಡೆದ್ಮೇಲೆ ನಾನು ಮಾಡಿದೆ ಅಂತ ಹೇಳುದು ನಾವು. ಅದು ಸೈಂಟಿಫಿಕ್ ಆಗಿ ಹೇಳ್ತಾರ ಅವ್ರು ಅಷ್ಟೇ. ಅಂದ್ರೆ ಪರಮಾತ್ಮನ ಶಕ್ತಿನೇ ಮಾಡೋದು ಅಂತ ತಿಳ್ಕೊಬೇಕು ಅಷ್ಟೇ. ಕ್ಲೇಮ್ ಮಾಡಿದ್ಯಾರು ಅಹಂಕಾರ, ನಾನ್ ಮಾಡಿದ್ದು ಅಂತ.
ಅಷ್ಟೇ, ಎಂತ ತಪ್ಪು ಮಾಡ್ತೀವಿ. ಎಲ್ಲ ವಾಸನೆ ಎಂತ ನಡೀತಾ ಇರ್ತದೆ, ದೇಹ ದೇಹ ಮನಸ್ಸು ಬುದ್ಧಿ ವಾಸನೆ ನಡೀತಾ ಇರ್ತದೆ. ಅಲ್ಲಿ ಆ ಕ್ಲೇಮರ್ ಬಂದು ಹೇಳ್ತಾನೆ ನಾನೇ ಮಾಡಿದ್ದು ಅಂತ ಹೇಳ್ತಾನೆ. 200 milliseconds. So have you done anything in life? Has anybody done anything in life? Why do you call that as the whole thing as conscious and because of something like a robot? See, what is your experience of life? Is person conscious? Conscious. That's all. Conscious is because of in your experience. Really, if you understand, it's a body mind complex. It's a robot. That you're conscious. It's also a thought given to that. Uh-huh. Is it really conscious? It is conscious, no? It is a thought given to that. It is conscious, no? My body is conscious, no? That can also be The like body is conscious. If my body is the illusion. why can't it be this I am conscious is also a part of that 70 can be. So there is a 70 effect, right? The conscious, ಎಲ್ಲ 70 effect. ಅದರಲ್ಲಿ I am conscious also is a 70 effect. It's also part of that 70 effect. It's a dream. ಈಗ ಮುಂದಿನ ವಿಚಾರಕ್ಕೆ ಹೋಗೋಣ. ಸಾಕ್ಷಿ ಮತ್ತು ಸಾಕ್ಷಿ ಭಾವ. ಸೊ ಆತ್ಮ ಶುದ್ಧ ಚೈತನ್ಯ ಬೆಳಗ್ತಾ ಇರ್ತದೆ. ಆತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ. ಒಬ್ಬ ಅಜ್ಞಾನಿ ಏನಾಗುತ್ತೆ, ಅಹಂಕಾರ ಬುದ್ಧಿ ಮತ್ತು ಮನಸ್ಸನ್ನ ಕೆಲಸ ಮಾಡಿಸ್ತದೆ. ಅಹಂಕಾರ ಬುದ್ಧಿ ಮನಸ್ಸನ್ನ ಕೆಲಸ ಮಾಡ್ತದೆ. ಅದಕ್ಕೆಲ್ಲ ತಲೆ ಬಿಸಿ ಆಗೋದು, ತಲೆ ಭಾರ ಆಗೋದು. ಅದಕ್ಕೆ ಮನಸ್ಸು ಯಾವಾಗ ಭೂತಕಾಲ ಭವಿಷ್ಯ, ಅಹಂಕಾರ ಕೆಲಸ ಮಾಡೋದು ಭೂತಕಾಲ ಭವಿಷ್ಯತ್ ಕಾಲದ ಮೇಲೇನೆ. ಅಹಂಕಾರ ವರ್ತಮಾನ ಕಾಲದಲ್ಲಿ ಅಹಂಕಾರ ಇಲ್ಲ, ಪ್ರೆಸೆಂಟ್ ಮೂಮೆಂಟ್ ಅಹಂಕಾರ ಇಲ್ಲ. ಮಗುವಿಗೆ ಅಹಂಕಾರ ಇಲ್ಲ, ಪ್ರೆಸೆಂಟ್ ಮೂಮೆಂಟ್ ಅದು. ಒಬ್ಬ ಜ್ಞಾನಿ ಏನ್ ಮಾಡ್ತಾನೆ, ಅವನ ಈಗೋ ಶುದ್ಧ ಆಗಿರ್ತದೆ, ಆಯ್ತಾ, ಅಹಂಕಾರ ಶುದ್ಧ ಆಗಿರ್ತದೆ. ಬುದ್ಧಿ ಮತ್ತು ಮನಸ್ಸು ಆ ಸಾಕ್ಷಿ ಭಾವದಲ್ಲಿ ಕೆಲಸ ಮಾಡ್ತದೆ. ಅಲ್ಲಿ ಶಾಂತಿ ಇದೆ, ಪ್ರೇಮ ಇದೆ. ಇಲ್ಲಿ ದುಃಖ ಇದೆ ಅಜ್ಞಾನಿಯಲ್ಲಿ. ಶುದ್ಧ ಚೈತನ್ಯ ಸಾಕ್ಷಿ ನಮ್ಮ ಮನಸ್ಸಿನಲ್ಲಿ ಬೆಳಗ್ತದೆ. ಅದಕ್ಕೆ ಚಿದಾಭಾಸ ಅಂತ ಹೇಳುದು. ನಾನು ಅನ್ನೋ ಭಾವನೆ ಬರ್ತದೆ. ಆ ಚಿದಾಭಾಸ ದೇಹವನ್ನು ಬೆಳಗ್ತದೆ. ದೇಹವನ್ನು ಬೆಳಗಿದಾಗ ದೇಹಕ್ಕೂ ಚೈತನ್ಯ ಬರ್ತಾ ಕಾಣ್ತದೆ. ಈಗ ನಾನು ದೇಹ ಅಂತ ಆಗ್ತದೆ. ಇಲ್ಲಿ ಸಮಸ್ಯೆ ಅಂದ್ರೆ ಇದು ಬೆಳಕೆ, ಸಾಕ್ಷಿಯು ಬೆಳಕೆ, ಚಿದಾಭಾಸವು ಬೆಳಕೆ, ದೇಹವು ಬೆಳಕೆ, ಮನಸ್ಸು ಬೆಳಕೆ, ಬುದ್ಧಿಯು ಬೆಳಕೆ. ಈ ಬೆಳಕು ಎಲ್ಲಿಂದ ಬರ್ತದೆ ನಮ್ಗೆ ಗೊತ್ತಿಲ್ಲ. ದೇಹಕ್ಕೆ ಬೆಳಕಿದೆ, ನಾನು ದೇಹ ಅಂತ ಹೇಳ್ಬಿಡ್ತೇನೆ. ಮನಸ್ಸಿನಲ್ಲಿ ಅರಿವಿದೆ, ಮನಸ್ಸು ನಾನು ಅಂತ ಹೇಳ್ಬಿಡ್ತೇನೆ. ಬುದ್ಧಿಯಲ್ಲಿ ಅರಿವಿದೆ, ನಾನು ಬುದ್ಧಿ ನಾನು ಅಂತ ಹೇಳ್ಬಿಡ್ತೇನೆ. ಆದ್ರೆ ಅರಿವು ಮನಸ್ಸು ಬುದ್ಧಿ ಅರಿವು ಎಲ್ಲ ಸಾಕ್ಷಿಯಿಂದ ಬಂದು ಗೊತ್ತಿಲ್ಲ. ಹಾಗಾಗಿ ನಾನು ಅಂದ್ರೆ ಕನ್ಫ್ಯೂಸ್. ನಾನು ದೇಹ ನಾನು ಅಂತ ಹೇಳ್ಕೊಂಡು ದೇಹದಲ್ಲಿ ಅರಿವಿದೆ, ಅದು ನಾನು ದೇಹ ಅಂತ ಹೇಳ್ಬಿಡ್ತೇನೆ. ಮನಸ್ಸಿನಲ್ಲಿ ಅರಿವಿದೆ, ಆ ಮನಸ್ಸು ನಾನು ಅಂತ ಹೇಳ್ಬಿಡ್ತೇನೆ. ಬುದ್ಧಿಯಲ್ಲಿ ಅರಿವಿದೆ, ಬುದ್ಧಿ ನಾನು ಅಂತ ಹೇಳ್ಬಿಡ್ತೇನೆ. ನಿಜವಾಗಿ ನೋಡಿದ್ರೆ ಅರಿವು ಎಲ್ಲ ಕಡೆಯಿಂದ ಸಾಕ್ಷಿಯಿಂದ ಬರ್ತದೆ. ಶುದ್ಧವಾದ ನಾನು ಸಾಕ್ಷಿ ಮಾತ್ರ. ಇವೆಲ್ಲ ಕೇವಲ ಚಿದಾವಾಸ, ರಿಫ್ಲೆಕ್ಟೆಡ್ ಬೆಳಕಂತ ಗೊತ್ತಿಲ್ಲ, ಒರಿಜಿನಲ್ ಅಂತ ಗೊತ್ತಿಲ್ಲ. ಅಲ್ಲೇ ಕನ್ಫ್ಯೂಷನ್ ಆಗ್ತಾ ಇರೋದು. ನಿಜವಾದ ನಾನು ಯಾರು ಅಂತ ಇದನ್ನು ಅರ್ಥ ಮಾಡ್ಬೇಕಾದ್ರೆ ಒಂದು ಚಿತ್ರ ಬರ್ದೇನೆ ಇಲ್ಲಿ ನೋಡಿ. ಮನಸ್ಸು, ಅಹಂಕಾರ, ಬುದ್ಧಿ, ಚಿತ್ತ. ಈ ಮನಸ್ಸು ಅನ್ನೋದು ನಮ್ಮ ಬಾಹ್ಯ ಇಂದ್ರಿಯಗಳೊಳಗೆ ಕೆಲಸ ಮಾಡ್ತದೆ. ಇಲ್ಲಿ ರಾಗ ದ್ವೇಷಗಳು ಹುಡ್ಕೊಳ್ತವೆ. ಏನಾದ್ರು ನೋಡಿ ಕೂಡ ಇದು ನನ್ಗೆ ಬೇಕು, ರಾಗ. ಇದು ನನ್ಗೆ ಬೇಡ, ದ್ವೇಷ. ಐ ಲೈಕ್, ಐ ಡೋಂಟ್ ಲೈಕ್. ರಾಗ ದ್ವೇಷಗಳು ಹುಡ್ಕೊಂಡ್ಬಿಡ್ತವೆ ಇಲ್ಲಿ, ಆಯ್ತಾ. ಮನಸ್ಸಿನಲ್ಲಿ ದಿ ಲೋವರ್ ಮೋಸ್ಟ್ ಪಾರ್ಟ್ ಆಫ್ ಅವರ್ ಕಾನ್ಶಿಯಸ್ನೆಸ್ ಇಸ್ ಮನಸ್. ಅರ್ಥ ಆಯ್ತಾ. ಆ ಮನಸ್ಸು ಏನ್ ಮಾಡ್ತದೆ, ಅಹಂಕಾರ ಮನಸ್ಸನ್ನ ನಡೆಸಬೇಕು. ಅಹಂಕಾರ ನಾನು ಯಾರು ಅಂತ. ಈಗ ನಾನು ಯಾರೋ ಒಬ್ಬ ಹೆಂಗಸನ್ನು ಬಾಯ್ಸ್ ಈಸ್ ಎ ಗರ್ಲ್, ನಾನು ಬಾಯ್ ಅಂತ ಐಡೆಂಟಿ ಬರ್ತಲ್ಲ, ಅಹಂಕಾರ ಬರ್ತಲ್ಲ, ಅದು ರಾಗದೇಶ ಹುಟ್ಬಿಡ್ತದೆ ಕೆಳಗಡೆ. ಬುದ್ಧಿ ಬಂದಿಲ್ಲ ಇನ್ನು. ಅರ್ಥ ಆಗ್ತೀಯಾ. ಆಟೋಮೆಟಿಕ್ ರಿಯಾಕ್ಷನ್ ಬಂದ್ಬಿಡ್ತವೆ. ಅಹಂಕಾರ ಮತ್ತು ಮನಸ್ಸು ಸೇರಿ ರಾಗದ್ವೇಷ ಬಂದ್ಬಿಡ್ತದೆ. ಇದೊಂಥರ ಆಟೋಮೆಟಿಕ್ ಮೆಷಿನ್ ಇದು. ಅರ್ಥ ಆಗ್ತೀಯಾ. ಆ ಬುದ್ಧಿಯಲ್ಲಿ ಏನ್ ಬೇಕು, ವಿವೇಕ ಮತ್ತು ವೈರಾಗ್ಯ ಬೇಕು. ವಿವೇಕ ಬೇಕು, ಸರಿಯಾದ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ವಿವೇಕ ಬೇಕು.
ಆದ್ರೆ ಏನಾಗುತ್ತೆ, ಸಾಮಾನ್ಯ ಜನರಲ್ಲಿ ಆಗುದೇ ಇಲ್ಲ. ಇಲ್ಲೇ ಕೆಲಸ ಮುಗಿದೋಗ್ಬಿಡ್ತದೆ. ಮನಸ್ಸು ಮತ್ತು ಅಹಂಕಾರದಲ್ಲಿ ಕೆಲಸ ಮುಗಿದೋಗ್ಬಿಡ್ತದೆ. ಬುದ್ಧಿಯಲ್ಲಿ ಕೆಲವು ಕೆಲವು ಕೆಲಸ ಮಾಡ್ಬೋದು. ದುಡ್ಡು ಇಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಮಾಡ್ಬೋದು. ಬಟ್ ಹೆಚ್ಚಿನ ಜೀವನ ಎಲ್ಲ ರಾಗದ್ವೇಷದಲ್ಲಿ ನಡೀತದೆ. ರಾಗದ್ವೇಷ, ನಾನು ಯಾರು, ಅಹಂಕಾರ ಮೇಲೆ ಬರೋದೇ ಇಲ್ಲ. ಅದು ಅರ್ಥ ಆಗ್ತೀಯಾ? No, chitta is appearing as memory here. A pure chitta is awareness. No, inside andre this bigger circle means it's there inside everything. That the fourth one you're defining it as pure awareness. I'm saying It sounds as if Antakarna has. No, Mona. Antakarna, the chitta of Antakarna is chit only. Sak. No, that's okay. That case, all these three are also coming from consciousness only made up of consciousness. They are made up of consciousness. But when you are defining Antakarna as these four functions, where it is a when these four are functions, where you saying that chitta is pure awareness. I'm saying, listen carefully, no. It doesn't. ಚಿತ್ತ ಅಂತಃಕರಣ 4 ಭಾಗ: ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಫಂಕ್ಷನ್ 4 ಕೆಲಸಗಳು. ಆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ 4 ಕೆಲಸಗಳು. ಆಯ್ತಾ? ಅದ್ರಲ್ಲಿ ಚಿತ್ತ ಅನ್ನೋದು ಇದೆಯಲ್ಲ, ಚಿತ್ತಿಂದ ಡೈರೆಕ್ಟ್ ಆಗಿ ಬಂದಿದೆ. But it's still memory. The function of chitta inside Antakarna is memory. Don't confuse. Inside outs ಅಲ್ಲ. ಮನಸ್ಸು, ಬುದ್ಧಿ, ಅಹಂಕಾರಕ್ಕೆ ಮೂಲ ಚಿತ್ತ, ಬೇಸ್. ಮನಸ್ಸು, ಬುದ್ಧಿ, ಅಹಂಕಾರ. The Antakarna itself, Buddha is chitta. ಮನಸ್ಸು, ಬುದ್ಧಿ, ಅಹಂಕಾರ ಅದು ಚಿತ್ತದ ಮೂಲಕ ಕೆಲಸ ನಡೆದಿದೆ. ಚಿತ್ತದಲ್ಲಿ ಮೆಮೊರಿ ರೆಕಾರ್ಡ್ ಆಗಿರುತ್ತೆ, ಹೊರಬರ್ತದೆ. ಮೆಮೊರಿ ರೆಕಾರ್ಡ್ ಹೊರಬರ್ತದೆ. ರಾಗ ದ್ವೇಷಗಳು ಮೆಮೊರಿ ರೆಕಾರ್ಡ್ ಆಗಿರುತ್ತೆ, ಹೊರಬರ್ತದೆ. ಚಿತ್ತದಿಂದ ಬರ್ತದೆ. ಚಿತ್ತ ಶುದ್ಧಿ ಆದಾಗ, ರಾಗ ದ್ವೇಷಗಳು ಹೋದಾಗ ಆ ಚಿತ್ತ ಏನದು? We are giving the Antakarna for Gnani here. Is that what you are doing? I'm telling in general Antakarna. In general, Antakarna means chitta is not pure awareness. I'm saying, listen carefully. See, if I put always mistaken awareness, you will never understand reality. So chitta here is a pure awareness. ಚಿತ್ತ ಶುದ್ಧಿ ಆಗ್ಬಿಟ್ಟಿದೆ. ಚಿತ್ತ ಶುದ್ಧಿ ಆಗದಿದ್ರೆ ಇದೇ ಚಿತ್ತ ಇದೆಯಲ್ಲ, ಈ ಚಿತ್ತ ಮನಸ್ಸಿನಲ್ಲಿ ರಾಗ ಕಾಣಿಸ್ಕೊಳ್ತಾ ಇದೆ. ಅಹಂಕಾರದಲ್ಲಿ ನಾನು ಅಂತ ಕಾಣ್ಕೊಳ್ತಾ ಇದೆ. ಸೇಮ್ ಚಿತ್ತ, ಶುದ್ಧಿ ಆಗದಿರೋ ಚಿತ್ತ. ಶುದ್ಧ ಚಿತ್ತ ಚಿತ್. ಪ್ಯೂರ್ ಚಿತ್ತ ಇಸ್ ಚಿತ್. ಚಿತ್ತ ಶುದ್ಧಿ ಆಗ್ಬಿಟ್ಟಿದೆ, ಅಲ್ಲಿ ಚಿತ್ ಮಾತ್ರ ಇದೆ. ಶುದ್ಧ ಆಗದೆ ಚಿತ್ತ ಇದೆಯಲ್ಲ, ಇಲ್ಲಿ ಇದು ಆ ಮನಸ್ಸಲ್ಲಿ ಇಲ್ಲಿ ಮನಸ್ಸಿನಲ್ಲಿ ಎಲ್ಲಿದೆ ಚಿತ್ತ? ಈ ಬಿಗ್ಗರ್ ಸರ್ಕಲ್ ಇದು ಬಿಗ್ಗರ್ ಸರ್ಕಲ್, ಸ್ಮಾಲ್ ಸರ್ಕಲ್ ಎಲ್ಲ ಬಿಗ್ಗರ್ ಸರ್ಕಲ್ ಬರೋದು. ಇಲ್ಲಿ ಕೆಳಗಿನ ಭಾಗದಲ್ಲಿ ಕವರ್ ಆಗಿದೆಯಲ್ಲ, ಅಲ್ಲಿ ಏನಿದೆ ಎಲ್ಲ ಇಂಪ್ಯೂರಿಟಿ ಇದೆ ಇಲ್ಲಿ ಒಳಗಡೆ. ಸರ್ಕಲ್ ಬಿಗ್ಗರ್ ಸರ್ಕಲ್ ಅಂದ್ರೆ ದಿ ಲಾರ್ಜರ್ ಸರ್ಕಲ್ ಈಸ್ ದೇರ್ ಇನ್ ದ ಸ್ಮಾಲರ್ ಸರ್ಕಲ್. Representation, Gayatri. So the subtle is in the gross. You have defined properly, like Manas, you said it's primarily driven by emotions. Ahankara itself, but like only for chitta, you are bringing in the No. ಮನಸ್ಸು ಸಟಲ್ ದೆನ್ ಮನಸ್ಸು ಈಸ್ ಅಹಂಕಾರ. ಸಟಲ್ ದೆನ್ ಅಹಂಕಾರ ಇಸ್ ಬುದ್ಧಿ. ಸಟಲ್ ದೆನ್ ಬುದ್ಧಿ ಇಸ್ ಚಿತ್ತ. ಸೂಕ್ಷ್ಮ. Subtleness only. Not Antakarna. This is not about Antakarna. No. You are again splitting. This Antakarna I have represented as subtleness. ಅಂತಃಕರಣವನ್ನ ಈ ಸಣ್ಣ ಸರ್ಕಲ್ ಇದೆಯಲ್ಲ, ದೊಡ್ಡ ಸರ್ಕಲ್ ಸಣ್ಣ ಸರ್ಕಲ್ ಇದೆ. ದೊಡ್ಡ ಸರ್ಕಲ್ ಈ ಸರ್ಕಲ್ ಈ ಸರ್ಕಲ್ ಇದೆ. ಇದ್ರಲ್ಲಿ ಎಲ್ಲಾ ಸೇರಿ ಚಿತ್ತದಲ್ಲಿ ಬರುತ್ತೆ. ಎಲ್ಲ ಚಿತ್ತ ಶುದ್ಧ ಆದಾಗ ಚಿತ್ತ ಆಗುತ್ತದೆ, ಆತ್ಮ ಆಗುತ್ತದೆ. ಚಿತ್ತ ಇಂಪ್ಯೂರ್ ಆದಾಗ, ವಾಸನೆಗಳ ಸಂಸ್ಕಾರ ಕೂತ್ಕೊಂಡಾಗ ಮನಸ್ಸಿಗೆ ಎಫೆಕ್ಟ್ ಮಾಡ್ತದೆ, ಅಹಂಕಾರ ಎಫೆಕ್ಟ್ ಮಾಡ್ತದೆ, ಬುದ್ಧಿಗೆ ಎಫೆಕ್ಟ್ ಮಾಡ್ತದೆ. ಮೆಮೊರಿ ಈಸ್ ಎಮೋಷನ್ಸ್. ಇಲ್ಲಿ ನಾನು ಮೆಮೊರಿ ಹಾಕ್ಬೋದು, ಮನಸ್ಸಿನಲ್ಲೂ ಮೆಮೊರಿ ಹಾಕ್ಬೋದು, ಅಹಂಕಾರದಲ್ಲಿ ಮೆಮೊರಿ ಹಾಕ್ಬೋದು. ಅಂಡ್ ಮೆಮೊರಿ ಇಸ್ ಕಮಿಂಗ್ ಫ್ರಮ್ ಚಿತ್ತ ಓನ್ಲಿ. ಇಲ್ಲಿ ಮೆಮೊರಿ ಅಂತ ಹಾಕೋಬಹುದು ನಾನು. I'm saying, that's what I'm saying. Arey Baba, this memory part is coming from chitta. Okay, pure chitta is
ಫ್ರೀ. ಪ್ಯೂರ್ ಚಿತ್ತ ಮೀನ್ಸ್ ಪ್ಯೂರ್ ಚಿತ್ತ. See, if you are again and again going back to ahankara, antakarana, remember, understand what I'm trying to say. Now you see this picture. So, Prabhuji, you're saying that manas, ahankara, and buddhi are awareness is the home for all three. Awareness is the home for all the awareness. And ahankara is the home for manas. Buddhi is the home for ahankara and memory. And awareness is the home for buddhi, ahankara, and memory. But that awareness is also storehouse of memory. Chitta. Storehouse of memory. Memory is recorded here, right? So memory because is it is in memory. Everything appears in awareness and disappears in awareness. Memory also appears in awareness, and memory disappears in awareness is called Maya. Subtle form. So it appears, it becomes memory, it becomes Prakriti. So now, ಏನಗಿದೆ ಈ memory ಇದೆಯಲ್ಲ. I have no issues with saying that in pure awareness, all these three are because in the slide it shows like Antakarna is the four aspects, which is Manas, Ahankara, Buddhi, and Chitta, which is pure awareness. So it sounds as if Antakarna has pure awareness. So that was where I was raising a Antakarna, concern. Chitta, which is purified, is pure awareness. So now Chitta with memory is affecting. Chitta with the Raga Dvesha is affecting Manas. Chitta, which is pure, which I have shown as a larger picture. Okay, here I am telling Gnani, Adnani ಏನಾಗುತ್ತೆ ಮನಸ್ಸು ರಾಗ ದ್ವೇಷ ಅದು ಡೊಮಿನೇಟ್ ಆಗುತ್ತೆ, ಅಹಂಕಾರ ರಾಗ ದ್ವೇಷ ಡೊಮಿನೇಟ್ ಆಗುತ್ತದೆ, ಬುದ್ಧಿ ಕನ್ಫ್ಯೂಸ್ ಆಗಿರ್ತದೆ, ಬುದ್ಧಿ ಕ್ಲಿಯರ್ ಆಗಿಲ್ಲ. ಅಜ್ಞಾನಿಯಲ್ಲಿ ಸ್ಥೂಲವಾಗಿರ್ತದೆ, ಜ್ಞಾನಿಯಲ್ಲಿ ಸೂಕ್ಷ್ಮವಾಗಿರ್ತದೆ. ಅದಕ್ಕೆ ಜ್ಞಾನಿಗೆ ಮೇಲೆ ಈ ನೋಡಿ, ಅಜ್ಞಾನಿಯಲ್ಲಿ ಅವೇರ್ನೆಸ್ ಇಂದ ಕೆಳಗೆ ಬರ್ತಾನೆ ಅವನು, ಡ್ರಾಪಿಂಗ್ ಇಟ್ಸ್ ಕಾಲ್ಡ್ ಸಂಸಾರ. ಏನಾಗುತ್ತೆ, ಔಟರ್ ವರ್ಲ್ಡ್ ಡ್ರೈವ್ಸ್ ಯು, ಬಾಹ್ಯ ಪ್ರಪಂಚ ನಿಮ್ಮನ್ನು ಓಡಿಸ್ತದೆ, ರಾಗ ದ್ವೇಷಗಳು ನಿಮ್ಮ ಜೀವನ ನಡೆಸ್ತವೆ. ಇಡೀ 99.9% ವರ್ಲ್ಡ್ ಅಲ್ಲಿ ಇದೆಲ್ಲ ಅವ್ರ ಜೀವನ ನಡೀತಾರೆ ರಾಗ ದ್ವೇಷದಿಂದಲೇ. ಅರ್ಥ ಆಗ್ತೀಯಾ? ರಾಗ ದ್ವೇಷಗಳು ಮೆಮರಿ, ಆ ಮೆಮರಿಯಲ್ಲಿದೆ, ಚಿತ್ತದಲ್ಲಿದೆ. ಚಿತ್ತ ಏನಿದೆ, ಚಿತ್ತಲ್ಲಿದೆ, ಅರಿವಿನಲ್ಲಿದೆ. ಸೊ ಈ Adnani pure awareness to, instead of pure awareness, he is functioning. It sounds like Adnani is functioning from the pure awareness. No. Adnani is dropped from pure awareness, moving towards Maya. As long Adnani ಮಾಯೆಯಿಂದ ಅರಿವಿಂದ ಮಾಯೆ ಕಡೆಗೆ ಹೋಗ್ತಾನೆ, ಅಂದ್ರೆ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಕಡೆ ಹೋಗ್ತಾನೆ, ಮನಸ್ಸಿನ ಕಡೆಗೆ. ಜ್ಞಾನಿ ಏನ್ ಮಾಡ್ತಾನೆ, ಸ್ಥೂಲದಿಂದ ಸೂಕ್ಷ್ಮದ ಕಡೆ ಹೋಗ್ತಾನೆ, ಪ್ರಕೃತಿಯಿಂದ ಪುರುಷನ ಕಡೆ ಹೋಗ್ತಾನೆ. ಆಯ್ತಾ? ಅದಕ್ಕೆ ನಾನು ಏನ್ ಹೇಳ್ತೇನೆ, ನಾಯಿಗೆ ಬಾಲ ತಲೆ ಆಡಿಸ್ಬೇಕು, ತಲೆ ಬಾಲ ಆಡಿಸ್ಬೇಕು ಅಂತ. ಸೊ ಬಾಲ ತಲೆ ಆಡಿಸಿದ್ರೆ ಸ್ಥೂಲವಾದ್ದು ನಮ್ಮ ಸೂಕ್ಷ್ಮವಾದನ್ನ ಅಲ್ಗಾಡಿಸ್ತದೆ, ತಲೆ ಬಾಲ ನಡೆಸ್ತದೆ ಸೂಕ್ಷ್ಮವಾದ್ದು ಸ್ಥೂಲವನ್ನು ಅಲ್ಗಾಡಿಸ್ತದೆ, ಚಲಿಸ್ತದೆ. ಬುದ್ಧಿಯಿಂದ ನಿಮ್ಮ ಕೆಲಸ ನಡೆದ್ರೆ ಸೂಕ್ಷ್ಮದಿಂದ ಸ್ಥೂಲಕ್ಕೆ ಬರ್ತೇವೆ. ರಾಗ ದ್ವೇಷಗಳಿಂದ ನಿಮ್ಮ ಬುದ್ಧಿ ಓಡ್ತಾ ಇದ್ರೆ ಸೂಕ್ಷ್ಮದಿಂದ ಸೂಕ್ಷ್ಮವನ್ನು ಓಡ್ತಾ ಇದೆ. ಸೊ ಇಲ್ಲಿ ಈ ಕಡೆ ಸ್ಥೂಲದಿಂದ ಓಡಿಸ್ತಾ ಇದ್ರೆ ಮಾಯೆಯಿಂದ ಮಾಯೆ ಕಡೆ ಹೋಗ್ತದೆ. ಇದಕ್ಕೆ ಸಂಸಾರ ಅಂತ ಹೇಳುದು. ಪುನಃ ಸಂಸಾರಕ್ಕೆ ಬಿಡ್ತೇವೆ, ರಾಗ ದ್ವೇಷಕ್ಕೆ ಬರ್ತೇವೆ. ಇಲ್ಲಿ ರಾಗದ್ವೇಷ ಬಿಟ್ಬಿಟ್ಟು ಅಹಂಕಾರ ಶುದ್ಧ ಆಗ್ಬಿಟ್ಟು ಒಂದು ಅಹಂಕಾರ ಏನಾಗುತ್ತೆ, ಜ್ಞಾನಿಯ ಮನಸ್ಸಿನಲ್ಲಿ ರಾಗದ್ವೇಷ ಬದಲು ಲವ್ ಅಂಡ್ ಕಂಪ್ಯಾಷನ್ ಇರ್ತದೆ, ಕರುಣೆ ಮತ್ತು ಪ್ರೇಮ ಭಾವ ಇರ್ತದೆ, ನೋ ಹೇಟ್. ಆಯ್ತಾ? ಅಹಂಕಾರ ಏನಾಗುತ್ತೆ, ರೋಲ್. ನಾನು ಗುರು ಅಂತ ಹೇಳ್ಬೋದು, ಬಟ್ ಗುರುವಿನ ರೋಲ್ ಪ್ಲೇ ಮಾಡ್ತಾನೆ, ನಾನು ಗುರು ಅಂತ ಕಲ್ಪನೆ ಇರಲ್ಲ ಅವನಿಗೆ, ಕೇವಲ ರೋಲ್. ಇಲ್ಲಿ ರೋಲೇ ನಿಜ ಆಗ್ಬಿಡ್ತದೆ. ನಾನೇ ಗಂಡಸು, ನಾನೇ ಹೆಂಗಸು, ನಾನೇ ಇಂಜಿನಿಯರ್ ಅಂತ ಆ ಅಹಂಕಾರ ಗಟ್ಟಿ ಆಗ್ಬಿಡ್ತದೆ ಇಲ್ಲಿ ಅಜ್ಞಾನಿಯಲ್ಲಿ. ಇಲ್ಲಿ ಕೇವಲ ರೋಲ್ ಆಗುತ್ತೆ, ಏನು ವ್ಯವಹಾರಕ್ಕೆ ಏನು ಪಾತ್ರ ಬೇಕೋ ಅದನ್ನು ಮಾಡ್ತಾನೆ.
ಬುದ್ಧಿ ಏನಾಗುತ್ತೆ, ಶುದ್ಧವಾಗಿರ್ತದೆ. ಬುದ್ಧಿಯಲ್ಲಿ ಏನಾಗುತ್ತೆ, ಇಲ್ಲಿ ಇಂಟ್ಯೂಷನ್ ಬಂದ್ಬಿಡ್ತದೆ, ಇಂಟ್ಯೂಷನ್ ಆಲ್ಸೋ. ಅಂತಃಪ್ರಜ್ಞೆ ಬೆಳೀತದೆ, ಬುದ್ಧಿ ಶುದ್ಧ ಆಗಿರ್ತದೆ ಜ್ಞಾನಿಯಲ್ಲಿ. ಇದರ ಬಗ್ಗೆ ಯಾರಿಗ ಪ್ರಶ್ನೆ ಇದೆಯಾ? I'm just thinking that downward descent ಇದೆಯಲ್ವಾ, ಹೌದು, ಅದು ನಿರಾಕಾರದಿಂದ ಆಕಾರ ಸ್ಥಾಪನೆ ಮಾಡುವಂತ ಮಾರ್ಗ. ಹೌದು. ಅಪ್ವರ್ಡ್ ಅಸೆಂಟ್ ಇರೋದು ಆಕಾರದಿಂದ ನಿರಾಕಾರಕ್ಕೆ ಹೋಗುವಂತದ್ದು. ಒಂದ್ ರೀತಿ ಹಾಗೆ ಹೇಳ್ಬೋದು. ಇನ್ನೊಂದು ಹೇಳಿದ್ರೆ ಸೂಕ್ಷ್ಮದಿಂದ ಸ್ಥೂಲಕ್ಕೆ ಬರುತ್ತೆ ಹೇಳ್ಬೋದು. ಸೂಕ್ಷ್ಮದಿಂದ ಸ್ಥೂಲಕ್ಕೆ, ಸ್ಥೂಲದಿಂದ ಸ್ಥೂಲಕ್ಕೆ ಹೋದಾಗ ನೀವು ಮಾಯೆಯಲ್ಲಿ ಸಿಕ್ಕಾಕೊಳ್ತೀರಾ. Because awareness is formless, so we are Ajnani gives a form to awareness in the form of body. Is correct. That understanding correct, Prabhuji? ಅದೇ, ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್ ಇದೆ. ಅವೇರ್ನೆಸ್ ಈಗ ಒಂದು ಫಾರ್ಮ್, ಅವೇರ್ನೆಸ್ ದೇಹ ನಾನು ಮನಸ್ಸು ನಾನು ಬುದ್ಧಿ ಅಂತ ಫಾರ್ಮ್ ಕೊಡ್ತಾರೆ, ಫಾರ್ಮ್ ತಿಳ್ಕೊಳ್ತಾನೆ. ಆಯ್ತಾ? ಫ್ರಮ್ ಫಾರ್ಮ್ ಇಂದ ಫಾರ್ಮ್ಲೆಸ್ ಗೆ ಹೋಗ್ತಾನೆ ಜ್ಞಾನಿ. ಎಸ್ ಗಾಯತ್ರಿ, ವಾಟ್ ಇಸ್ ದ ಕ್ವೆಶ್ಚನ್? You just have to remove this word from here and put it here. Sounds as if inside Antahkarna pure awareness. No. This title Antahkarna, if it comes. No. What you're saying is correct, but you have to understand in a clear way. Antahkarna, like Antahkarna is Antahkarna includes pure awareness kind of meaning is coming there. Okay. But it's okay. Okay. Yeah, Antahkarna, actually, Chitta is in Antahkarna. Chitta is in Antahkarna. Chitta is Antahkarna. No, Chitta, ಕರೆಕ್ಟ್, ನೀವು ಹೇಳಿ ಕರೆಕ್ಟ್ ಇದೆ. ಅಂತಃಕರಣ ಒಳಗೆ ಬರ್ಬೇಕಸ್ರು, ಅಲ್ಲಿ ಆ ಚಿತ್ತ ಇದೆಯಲ್ಲ, ಇಲ್ಲಿ ಚಿತ್ತ ಆಗುತ್ತೆ, ಇಲ್ಲಿ ಮೇಲೆ ಪ್ಯೂರ್ ಆದಾಗ ಅಂತಃಕರಣದಲ್ಲಿ ಅದು ಚಿತ್ತ ಆಗುತ್ತೆ. ಇನ್ ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಆಫ್ ಅಂತಃಕರಣ, ಇಟ್ಸ್ ಕಾಲ್ಡ್ ಚಿತ್ತ. Diagram shows as if you are defining the components of Antahkarna, and that's why I said the main title maybe it's not the Antahkarna. Antahkarna should come inside. That is the picture, some representation problem. So that's why I'm saying. Okay. So now, are you happy? Okay. The Antahkarna word, I have removed the name total Antahkarna. Antahkarna was this thing. Chitta is actually, as Chitta is a part of pure awareness. It is affecting Buddhi, Manasa and Ahankara. Buddhi, it affects all the three aspects. Chitta another Chitta. Pure awareness is appearing as Chitta, individualized. Like water is appearing as a wave. First it is Chit, then Chitti, then Chitta, and then Chaitanya. So Chitta is nothing but Chit. Chitta is the Jivatma. Chitta is Jivatma. Chitta is Jivatma. Adilinde mattu root is Chit only. Aita. Chit is a bigger thing. Chitta is like a wave. Chit is ocean. Chitta is a wave. So Chitta dalli memory ide. Chitti is ocean. Chitta is wave. No, don't get other things now. Other terms you forget. ಅದನ್ನೆಲ್ಲ ಬಿಟ್ಬಿಡಿ, ಮಧ್ಯದೆಲ್ಲ ಬಿಟ್ಬಿಡಿ. ಈಗ ಇಂಡಿವಿಜುವಲ್ ಯೂನಿವರ್ಸಲ್ ಐ ಆಮ್ ಸ್ಪೀಕಿಂಗ್. ಚಿತ್ತಿಂದ ಚಿತ್ತ ಬಂದಿದೆ. ಚಿತ್ ಇಸ್ ಲೈಕ್ ವಾಟರ್, ಚಿತ್ತ ಇಸ್ ಲೈಕ್ ಎ ವೇವ್. ಚಿತ್ತ ಒಂದು ಅಲೆ. ಆಯ್ತಾ? ಈ ಅಲೆಯಲ್ಲಿ ಮೆಮರಿ, ನೆನಪುಗಳು ಮತ್ತು ಸಂಸ್ಕಾರಗಳಿದ್ದಾವೆ. ಈ ಅಲೆಯಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ ಇದೆ. ಯಾವುದ್ರಲ್ಲಿ? ಚಿತ್ತದಲ್ಲಿ. ಬಟ್ ಚಿತ್ತ ಇದೆಯಲ್ಲ, ಚಿತ್ತ ಅದನ್ನ ಫುಲ್ ಚಿತ್ತ ರೆಪ್ರೆಸೆಂಟ್ ಮಾಡಿದ್ರೆ ಚಿತ್ ಬಂದ್ಬಿಡ್ತದೆ ಅಲ್ಲಿ. ಬ್ಯಾಕ್ ಗ್ರೌಂಡ್ ಚಿತ್ ಒಂದಿ, ಆ ಚಿತ್ತ ರೆಪ್ರೆಸೆಂಟ್ ಮಾಡಿದ್ರೆ
ಅಂದ್ರೆ ಚಿತ್ತ ಇದೆಯಲ್ಲ, ಚಿತ್ತನಲ್ಲಿ ಒಂದು ಚಿತ್ತ ಅನ್ನೋದು ಚಿತ್ತದಲ್ಲಿ ಒಂದು ಅಲೆ. I'm saying, do not see now. If you are present completely individual, you will forget the universal. If you are present universal individual, you are actually again trying to bring to individual. So chitta andre in general, chitta is nothing but chit only. Like wave is nothing but water only. Aita. From that perspective, chitta andre pure awareness. ಆದ್ರೆ ಇಂಡಿವಿಜುವಲ್ ಚಿತ್ತದಲ್ಲಿ ಮೆಮೊರಿ ಇದೆ, ಸಂಸ್ಕಾರಗಳಿದ್ದಾವೆ. ಆ ರೀತಿ ರೆಪ್ರೆಸೆಂಟ್ ತಗೋಬೇಕು. ಇಟ್ಸ್ ಓಕೆ ಮಮತಾ? ನಾಟ್ ಓಕೆ? See, if I remove chitta, the important part of antakarana is missed out. It's like wave. The wave is nothing but water, I am trying to say. Atmadana is coming. Chitta only is becoming chit is called Atmadana. I think the limitation is only in representing Prabhuji. Wave is nothing, water is nothing but wave anta represent ಮಾಡೋದು ಕಷ್ಟ. ಒಂದ್ ರೀತಿ ಮಾಡಿದ್ರೆ ಇನ್ನೊಂದ್ ರೀತಿ ಸಿಕ್ಕಾಕೋತೀವಿ. Chitta is wave and water. So both I have put in one place. Because this is what is your enlightenment key. It is only a limitation in the graphics and the language. Understanding, if it is there, that is fine. So, one way of representing another bigger circle and call it chit, and inside this chitta you write. Yeah, the white part is chit. That's what you get it on the white. That's why CIT chit is there. That's the background, right? I thought that is the background. Chit is the background. CIT is there. Antakarana. Here I'll say this is Antakarana and white portion is chit. Yeah, the entire white part is chit. Actually, instead of Antakarana, it should be chit. Okay, I'll do a better picture later. So now you take white portion as chitta and this as chitta, a part of Antakarana. The entire white thing is chitta. Ayo Rama, it's all graphics. To get this graphics is a bigger challenge. Then everything accurately representing the graphics is another challenge. It's really a challenge, Prabhuji. For example, the bigger circle is subtler. So subtle is dispersed in the grass. So adanna henge ಒಳಗಡೆ ಹೆಂಗೆ indicate ಮಾಡೋದು ಕಷ್ಟ. What I'll say, Antakarana. Chitta is pure awareness. Wave is water. Yeah, that's what chit is pure awareness. Chitta is the individual. Amma Thai. Chitta, you only said it's wave anta. I am saying wave is. This gets clarified. It will become chitta. Chitta. Chitta is nothing but chit. And Antakarana should be inside chitta or outside chitta? Chitta. See, Guruji, if as a known user, if I am taking it like that, or anybody will take that as. So what I have to write now? Outside chitta. Antakarana is this whole title, whole picture is Antakarana. Picture is Antakarana. This whole picture is Antakarana. This is the title of this slide. It doesn't look like title of the slide. It looks like Antakarana. And I have to write, this is the title that I have to write. Bariveka. Okay, that is fine. Yes. But that whole confusion is coming. Please understand the confusion. Yeah, that is also another problem. Because chitta is not pure awareness. See, this is where please understand this picture is perfect. Your understanding has to be corrected. See, earlier I used to show Manasu Buddhi Ahankara Chitta as a separate mind at the Tosta. Earlier, the relationship with that I used to put a bigger picture, what is it, light, saying this is Atma. So now I have integrated Atma because Atma and Chitta, Atma is Chitta, Chit only is appearing as Chitta. So water only is appearing as wave. That's all is the representation. Okay. So now there's nothing called wave. For a conceptual purpose, there's a wave.
ಸೊ ಚಿತ್ತ only is a pair is chitta. Here is the chit is Chidakasha. Chitta is Chidakasha, which is nothing but chitta, chit. So I am bringing here the concept of purified chitta in the bigger circle. That's all. Maybe I'll try to represent it in a different way later. Chitta is the wave, right? In the ocean. Is wave anytime different from water? That is okay, but then these words need not come also if we have. Chitta is a wave. ಮುಂಚೆ ನಿಮ್ಗೆ ಎಲ್ಲಾ ಪಿಕ್ಚರ್ಗಳಲ್ಲಿ ಚಿತ್ತವನ್ನು ಸಪರೇಟ್ ತೋರಿಸ್ತಾ ಇದೆ. ಈಗ ಚಿತ್ತವನ್ನ ವಾಟರ್ ತೋರಿಸ್ತಾ ಇದ್ದಾನೆ, ಅಂದ್ರೆ ಪ್ಯೂರ್ ಅವೇರ್ನೆಸ್ ತೋರಿಸ್ತಾ ಇದ್ದಾನೆ ಅಷ್ಟೇ. In this picture, pure awareness and chitta I am putting together. So chitta itself is pure awareness. Chitta is pure awareness. Water, wave is nothing but water. ಆಯ್ತಾ? ಇದನ್ನ ಈಗ ಇಲ್ಲೊಂದು ಕೀ ಹೇಳ್ತೇನೆ. ದಿ ಮೊಮೆಂಟ್ ಐ ಆಮ್ ಅವೇರ್ ದಟ್ ಐ ಆಮ್ ಅವೇರ್, ಐ ಆಮ್ ನಾಟ್ ಅವೇರ್. ಓಕೆ, ಇದು ಏನಂದ್ರೆ ಸಾಕ್ಷಿಯಿಂದ ಬ್ರಹ್ಮನಿಗೆ ಹೋಗ್ಲಿಕ್ಕೆ ಒಂದು ದಾರಿ, ಟೆಕ್ನಿಕ್. ಇನ್ನು ಯಾರು ಹೇಳಿದ್ರು? ನನಗೆ ಬೈಬೇಡಿ. ನಾನು ಕೇವಲ ಯಾರು ಚಿದ್ದು ಕೃಷ್ಣಮೂರ್ತಿ ಹೇಳಿದ್ದನ್ನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಾನು ಹೇಳಿದ್ದಂತ ಹೇಳ್ಬಾರದು. ಅವೇರ್, ಇಫ್ ಐ ಆಮ್ ಅವೇರ್ ಆಫ್ ಸಮಥಿಂಗ್, ನನಗೆ ಅರಿವಿದೆ, ಪ್ರಪಂಚದ ಅರಿವಿದೆ, ಆವಾಗ ನಾನು ಸಾಕ್ಷಿ. ಅನ್ವಯ ವ್ಯತಿರೇಕದ ಅರಿವಿದೆ, ನಾನು ಸಾಕ್ಷಿ. ಆದ್ರೆ ನಾನೇ ಅರಿವು ಅಂತ ನನ್ಗೆ ಗೊತ್ತಾದಾಗ ನನ್ನ ಗಮನ ಎಲ್ಲಿದೆ? ಪ್ರಪಂಚದಿಂದ ನನ್ನ ಕಡೆ ಹೋಗ್ತದೆ. ಅಲ್ಲಿ ಆವಾಗ ಅರಿವಂತೆ ಇಲ್ವೇ ಇಲ್ಲ. ಯಾಕಂದ್ರೆ ನನ್ನ ಬಗ್ಗೆ ನನಗೆ ಅರಿವೇ ಇಲ್ಲ. ನಾನು ಶುದ್ಧ ಚೈತನ್ಯ. ನನ್ನ ಬಗ್ಗೆ ನಾನು ಅರಿವು ಅಲ್ಲಿ ಸಾಧ್ಯ ಇಲ್ಲ. ಅಲ್ಲಿ ಅರಿವು ಅನ್ನೋದು ಇಲ್ಲ, ಅಬ್ಸರ್ವರ್ ಇಲ್ಲ, ಸಾಕ್ಷಿ ಇಲ್ಲ. ಅಲ್ಲಿ ಸಾಕ್ಷಿ ಹೋಯ್ತೀಗ, ಕೇವಲ ಶುದ್ಧ ಅಸ್ತಿತ್ವ ಮಾತ್ರ ಉಳಿದು, ಪ್ಯೂರ್ ಎಕ್ಸಿಸ್ಟೆನ್ಸ್. ಇದಕ್ಕೆ ಎಕ್ಸಾಂಪಲ್ ಗಾಢ ನಿದ್ದೆ, ಡೀಪ್ ಸ್ಲೀಪ್, ಸಮಾಧಿ. ಅಲ್ಲಿ ನನಗೆ ನನ್ನ ಅರಿವು ಅಂತ ಏನಿಲ್ಲ. ಅಲ್ಲಿ ಕೇವಲ ಅರಿವು ಮಾತ್ರ ಇದೆ. ಅದನ್ನ ನಾನು ಇನ್ನೊಂದು ರೀತಿಯಲ್ಲಿ ಹೇಳ್ತೇನೆ. ಐ ಆಮ್ ದಿ ವಿಟ್ನೆಸ್. ಐ ಆಮ್ ದಿ ವಿಟ್ನೆಸ್ ಇನ್ ದಿ ಅನ್ರಿಯಲ್ ಬಾಡಿ, ಮೈಂಡ್ ಅಂಡ್ ವರ್ಲ್ಡ್ ಆಫ್ ಆಬ್ಜೆಕ್ಟ್ಸ್. ಸಾಕ್ಷಿ ನಾನು ಯಾವಾಗ? ಪ್ರಪಂಚ, ದೇಹ, ಮನಸ್ಸು, ಬುದ್ಧಿ ಇದನ್ನು ನಾನು ಗಮನಿಸಿರುವಾಗ ನಾನು ಸಾಕ್ಷಿ. ಅದು ಎಂತ ಪ್ರಪಂಚ, ಮನಸ್ಸು, ದೇಹ, ಮನಸ್ಸು, ಬುದ್ಧಿ? ಅದು ಅನ್ರಿಯಲ್, ಮಿಥ್ಯ. ಅದನ್ನು ಗಮನಿಸಿರುವಾಗ ನಾನು ಸಾಕ್ಷಿ ಅಂತ ಹೇಳ್ತೇನೆ. ನನಗೆ ಅರಿವಾಗ್ತದೆ ಏನು? ಈ ಆಬ್ಜೆಕ್ಟ್ಸ್ ಅಂದ್ರೆ ದೇಹ, ಮನಸ್ಸು, ಬುದ್ಧಿ ಅನ್ರಿಯಲ್ ಅಂತ ಗೊತ್ತಾಗುತ್ತೆ, ಮಿಥ್ಯ ಅಂತ ಗೊತ್ತಾಗುತ್ತೆ. ಆಗ ನನ್ನ ಗಮನ ಯಾವ ಕಡೆ? ನಾನು ಅವೇರ್ನೆಸ್, ನಾನು ಅರಿವು ಅಂತ ಕಡೆ ಹೋಗ್ತದೆ ನನ್ನ ಗಮನ. ಆಬ್ಜೆಕ್ಟ್ ಇಂದ ವಿಷಯದಿಂದ ವಿಷಯಿ ಕಡೆ ಹೋಗ್ತೇನೆ ನಾನು. ವಿಷಯ ವಸ್ತು ನೆಗ್ಲೆಕ್ಟ್ ಮಾಡ್ತೇನೆ, ಯಾಕಂದ್ರೆ ಮಿಥ್ಯ ಅದು. ವಿಷಯಿ ಕಡೆಗೆ ಹೋದಾಗ ಅಲ್ಲಿ ದ್ವೈತ ಇಲ್ಲ. ಸಾಕ್ಷಿ ಮತ್ತು ಸಾಕ್ಷಿ ದ್ವೈತ ಇದೆ, ಎರಡಿದೆ. ದ್ವೈತ ಹೋಯ್ತು, ಯಾಕಂದ್ರೆ ನನ್ನ ಬಗ್ಗೆ ನಾನು ಗಮನ ಕೊಡ್ತಿದ್ದೇನೆ. ಇಲ್ಲಿ ದ್ವೈತ ಇಲ್ಲ. ಆಯ್ತಾ? ಅಲ್ಲಿ ಶುದ್ಧ ಚೈತನ್ಯ ಬ್ರಹ್ಮನ್ ಮಾತ್ರ ಇದ್ದಾನೆ. ಆ ಬ್ರಹ್ಮನಿಗೆ ಅದು ಪ್ಯೂರ್ ಎಕ್ಸಿಸ್ಟೆನ್ಸ್, ಅದು ಶುದ್ಧ ಚೈತನ್ಯ. ಅಲ್ಲಿ ಒಳಗಿಲ್ಲ, ಹೊರಗಿಲ್ಲ, ಒಳಗು ಹೊರಗು ಎರಡಿಲ್ಲ. ಬ್ರಹ್ಮನಿಗೆ ನಾನು ಬ್ರಹ್ಮನ್ ಅಂತ ಅರಿವು ಇಲ್ಲ. ಆ ಸ್ಥಿತಿ ಬರ್ತೇನೆ. ಇದು ಸಾಕ್ಷಿಯಿಂದ ಬ್ರಹ್ಮನ್ ಹೋಗ್ಲಿಕ್ಕೆ ನೆಕ್ಸ್ಟ್ ಉಪಾಯ, ಜಂಪ್. ಇಲ್ಲಿ ಇಷ್ಟರಲ್ಲಿ ಯಾರಿಗಾದ್ರು ಪ್ರಶ್ನೆ ಇದೆಯಾ? ಎನಿ ಕ್ವಶನ್ಸ್? ರೇಖಾ? ಕ್ವಶನ್ಸ್ ಏನಿಲ್ಲ, ಕ್ಲಿಯರ್ ಗುರುಜಿ. ಇನ್ಯಾರಿಗೆ ಪ್ರಶ್ನೆ ಇದೆಯಾ? ವಾಸು, ಶೈಲಾ? ಇಲ್ಲ ಗುರುಜಿ. ವಾಸು ಇದ್ದಾರೆ ಏನ್ರಿ? ವಾಸು ಏನ್ ಪ್ರಶ್ನೆ ಇದೆಯೇನ್ರಿ? Hari Om Guruji, when I plan something for a day or week and as per the plan, then ಹರಿ ಓಂ ಗುರು ಪ್ರಶ್ನೆ ಕೇಳ್ತಾರೆ ಸವಿತಾ. ನಾನು ಏನು ಮಾಡ್ಬೇಕಂತ ಮಾಡ್ತಾ ಇದ್ದೇನೆ,
ಆಯ್ತಾ? ಅದಕ್ಕೆ ಒಂದು ಪ್ಲಾನ್ ಮಾಡಿದೆ, ಅದ್ರ ಫಲ ಬರಲಿಲ್ಲ. ಭಗವಂತ ನಂಗೆ ಫಲ ಕೊಡ್ತಾ ಭಗವಂತ ನನಗೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ವೋ, ಅಥವಾ ಇದು ನನ್ನ ಕರ್ಮಫಲನೋ? ನಮ್ಮ ಜೀವನದಲ್ಲಿ ಏನಾಗುತ್ತೆ ಅದು ಕರ್ಮಫಲ. ಸರಿನಾ ಸವಿತಾ? ಹಾ ಗುರುಜಿ. ಸರಿ, ನಮ್ಮಲ್ಲಿ ಏನಾಗುತ್ತೆ ಅದು ಕರ್ಮಫಲ. ನಾನು ಏನ್ ಮಾಡ್ತಿದ್ದೇನೆ ಅದು ಕರ್ತೃತ್ವ. ಸೊ ಕರ್ತೃತ್ವ ಹೋದಾಗ ಫಲ ಬರ್ಬೋದು, ಅದು ಕರ್ಮಫಲ, ಭಗವಂತನ ಇಚ್ಛೆಯಿಂದ ಬರ್ತದೆ ಅದು. ಆದ್ರಲ್ಲ ಅದನ್ನ ನಾನು ಎಲ್ಲ ಭಗವಂತನ ಕೃಪೆಯನ್ನು ಸ್ವೀಕಾರ ಮಾಡ್ತೇನೆ ಅಷ್ಟೇ. ಓಕೆ ಗುರುಜಿ. ಓಕೆ, ಇವತ್ತಿನ ಚಿಂತನೆ ಮುಗಿಸೋಣ ಇಲ್ಲಿಗೆ. ಎವ್ರಿಥಿಂಗ್ ಇಸ್ ಗಾಡ್ಸ್ ವಿಲ್, ನೋ? ಕರ್ಮಫಲ ಇಸ್ ಗಾಡ್ಸ್ ವಿಲ್ ಓನ್ಲಿ, ನೋ? Karma means karma fal. That's what I said. I told us. ಇಲ್ಲ, God, I never said. ಭಗವಂತ ನಿಮ್ಮನ್ನು ಪ್ರಿವೆಂಟ್ ಮಾಡ್ತಾ ಇಲ್ರಿಪ್ಪ ಸವಿತಾ. ಭಗವಂತ ನಿಮ್ಗೇನು ಅಡೆದಾಟ ಹಾಕ್ತಾ ಇಲ್ಲ, ಗೊತ್ತಾಯ್ತಾ? ಹಾಗೆ ಅಂದ್ರೆ ನಮ್ಮಲ್ಲಿರೋ ಎಲ್ಲರಲ್ಲೂ ಇರುವಂತ ದೇವ್ರು ಅದನ್ನ ಮಾಡಿಸ್ತಾ, ಅಂದ್ರೆ ಒಬ್ರಿಗೆ ಅದ್ ಮಾಡ್ಸಕ್ ಸ್ಫೂರ್ತಿ ಕೊಡ್ತಾನೆ, ಒಬ್ರಿಗೆ ಆಗಲ್ಲ ಆತರ. ದೇವ್ರು ನಿಮ್ಗೆ ಸ್ಫೂರ್ತಿ ಕೊಡ್ತಾನೆ, ಕೆಲಸ ಆಗ್ತದೆ, ಬಟ್ ರಿಸಲ್ಟ್ ಸರಿಯಾಗಿ ಬರಲ್ಲ. ಯಾಕಂದ್ರೆ ಹಿಂದಿನ ಕರ್ಮ ಬಂತಲ್ಲ, ಕರ್ಮ ಹಿಂದೆ ಮಾಡಿದ ಕರ್ಮ ಇದೆಯಲ್ಲ, ಅದು ಕರ್ಮಫಲ ಬಂತಲ್ಲ, ಅಡೆ ಬಂದಲ್ಲ. ಭಗವಂತ ಅಡೆ ಆಗ್ತದೆ, ನಿಮ್ಮ ಕರ್ಮಫಲ ಅಡೆ ಆಗ್ತದೆ ಅಷ್ಟೇ. ಓಕೆ ಓಕೆ. ಪ್ರಾರಬ್ಧ ಕರ್ಮ ಅಡೆ ಆಗ್ತದೆ. ಭಗವಂತನಿಗೆ ಅಡೆತಡೆ ಮೇಲೆ ನಿಮ್ಗೆ ಯಾಕೆ ಅಡೆತಡೆ ಮಾಡ್ತಾನೆ ಅವನು? ಭಗವಂತ ಕೇವಲ ಫೆಸಿಲಿಟೇಟ್ ಮಾಡ್ತಾನೆ. ಕರ್ಮಫಲ ನಿಮ್ಗೆ ನೀವು ಏನ್ ಮಾಡಿದ ಕರ್ಮ ನಿಮ್ಗೆ ಬರ್ತದೆ, ಅದು ಅದಕ್ಕೋಸ್ಕರ ಕೆಲಸ ರಿಸಲ್ಟ್ ಸರಿಯಾಗಿ ಬರಲಿಲ್ಲ ಅಷ್ಟೇ. ಓಕೆ ಗುರುಜಿ. ಓಕೆ, ಸೊ ಯಾ ನಿಶಾ, ಈಗ ಯೋಚನೆಗಳ ನಡುವೆ ಅಂತರ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ, ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹ್. ಇದು ಭಗವದ್ಗೀತೆ ಶ್ಲೋಕ 2.61. ಎಲ್ಲ ಜೀವಿಗಳಿಗೆ ಯಾವುದು ನಿದ್ದೆಯೋ ಅದು ಜ್ಞಾನಿಗಳಿಗೆ ಅದು ಎಚ್ಚರ. ಎಲ್ಲ ಜೀವಿಗಳಿಗೆ ಯಾವ್ದು ಎಚ್ಚರವೋ ಅದು ಜ್ಞಾನಿಗಳಿಗೆ ನಿದ್ದೆ ಅಂತ. ಆಯ್ತಾ? ಒಂದಷ್ಟು ಇದನ್ನ ಅರ್ಥ ಮಾಡ್ಬೇಕಾದ್ರೆ, ನಾವು ಮಲಗಿರ್ತೇವೆ, ಮಲಗಿದ್ದಾಗ ಬಾಹ್ಯ ಪ್ರಪಂಚ ಇಲ್ಲ, ದೇಹ ಇಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಅಲ್ಲ ದ್ವೈತ ಇಲ್ಲ. ನಿಜವಾದ ದ್ವೈತ ಇಲ್ಲದ ಸ್ಥಿತಿ ಏನು? ಅದ್ವೈತ, ಅದೇ ಬ್ರಹ್ಮ. ಅದು ನನ್ನ ನಿಜವಾದ ಸ್ಥಿತಿ. ಜ್ಞಾನಿ ಗೊತ್ತು, ನಿದ್ದೆಯಲ್ಲಿ ನಾನು ಬ್ರಹ್ಮನೇ ಅಂತ ಗೊತ್ತು ಅವನಿಗೆ. ಆಯ್ತಾ? ಅಜ್ಞಾನಿ ಅಂತ ಹೇಳ್ತಾರೆ, ನಿದ್ದೆಯಲ್ಲಿ ಏನಿಲ್ಲಪ್ಪ ಅದು ಅಂತ ಹೇಳ್ತಾರೆ, ಶೂನ್ಯ, ಅದು ಶೂನ್ಯ ಅಂತ ಹೇಳ್ತಾನೆ ಅದ್ಯಲ್ಲಿ. ಅವನಿಗೆ ಜ್ಞಾನ ಇಲ್ಲ. ಅದೇ ಅಜ್ಞಾನಿ ಎಚ್ಚರ ಆಗ ಇಡೀ ಎಲ್ಲ ಪ್ರಪಂಚ ಇದೆಯಪ್ಪ ಅಂತ ಹೇಳ್ತಾನೆ ಅವನು. ಸೊ ಜ್ಞಾನಿ ಗೊತ್ತು ಪ್ರಪಂಚ ಮಿಥ್ಯ ಅಂತ ಗೊತ್ತು, ರೈಟ್? ಸೊ ಜ್ಞಾನಿಗೆ ನಿದ್ದೆ ಅನ್ನೋದು ನಿಜವಾದ ಸ್ಥಿತಿ, ಎಚ್ಚರ ಅನ್ನೋದು ಕನಸು, ನಿತ್ಯ, ಮಾಯೆ. ಅಜ್ಞಾನಿಗೆ ಎಚ್ಚರ ಅನ್ನೋದು ನಿಜವಾದ ಸ್ಥಿತಿ, ನಿದ್ದೆ ಅನ್ನೋದು ಕೇವಲ ಒಂದು ಅವಸ್ಥೆ. ಸೊ ನಿದ್ದೆಯ ಅವಸ್ಥೆಯನ್ನು ಹೇಳ್ತಾರೆ. ಈಗ ನಮಗೆ ಯೋಚನೆ ಬರ್ತಾವಪ್ಪ, ಯೋಚನೆ 1 ಬರ್ತದೆ, ಯೋಚನೆ 2 ಬರ್ತದೆ. ಈ ಮಧ್ಯೆ ಯೋಚನೆ ಮಧ್ಯೆ ಗ್ಯಾಪ್ ಇರ್ತಲ್ಲ, ಆ ಗ್ಯಾಪ್ ಅಲ್ಲಿ ಏನಿದೆ? ಏನೂ ಇಲ್ಲ. ಆ ಏನೂ ಇಲ್ಲದೆ ಬ್ರಹ್ಮ. ನಮ್ಮ ಪ್ರತಿ ಯೋಚನೆಗಳ ಮಧ್ಯ, ಪ್ರತಿ ಭಾವನೆಗಳ ಮಧ್ಯೆ ಒಂದು ಗ್ಯಾಪ್ ಇರ್ತದೆ. ಆ ಗ್ಯಾಪ್ ಅಲ್ಲಿ ಏನಿದೆ? ಬ್ರಹ್ಮನೇ ಇರೋದು, ಸ್ಕ್ರೀನ್ ಇರೋದು. ಇಲ್ಲಿ ಈ ಯೋಚನೆ ಬಂದಾಗ ಟೈಮ್ ಕಾಣ್ತದೆ, ಇದ್ದಾಗ ಕಾಣ್ತದೆ, ಟೈಮ್ ಇದ್ದಾಗ ಕಾಣ್ತದೆ, ನಮ್ಗೆ ಟೈಮ್ ಕಾಲ ಕಾಣ್ತದೆ. ಆ ಯೋಚನೆ ಮಧ್ಯೆ ಗ್ಯಾಪ್ ಅಂದ್ರೆ ಟೈಮೇ ಇಲ್ಲ, ಬ್ರಹ್ಮನೇ ಇರೋದು. ನಮ್ಗೆ ಎಚ್ಚರ, ಕನಸು, ಗಾಢನಿದ್ದೆ 3 ಅವಸ್ಥೆ ಅಂತ ತಿಳ್ಕೊಂಡಿದ್ದೆ ನಾವು. ಅದರಲ್ಲಿ ಗಾಢನಿದ್ದೆಯಲ್ಲಿ ಏನೂ ಇಲ್ಲ, ಏನಿಲ್ಲ ಅನ್ನೋ ಸ್ಥಿತಿ ಬ್ರಹ್ಮನೇ. ಎಚ್ಚರ, ಕನಸು, ಅಲ್ಲಿ ಏನಿದೆ? ಪ್ರಪಂಚ ಕಾಣ್ತದೆ, ಇದ್ದಾಗ ಕಾಣ್ತದೆ, ಅದು ಕನಸದು. ಎಚ್ಚರ ಮತ್ತು ಕನಸು 2 ಸೇರಿದ್ರೆ ಕನಸೇ ಅದು. ಸೊ ನಮ್ಗೆ 2 ಅವಸ್ಥೆ ಅದು, ಗಾಢನಿದ್ದೆ ಮತ್ತು ಕನಸು. ನಿಜವಾಗಿ ನೋಡಿದ್ರೆ 2 ಸ್ಥಿತಿ ಇಲ್ಲ. ಯಾಕಂದ್ರೆ ಗಾಢನಿದ್ದೆಯಲ್ಲಿ ದೇಶ ಇಲ್ಲ, ಕಾಲ ಇಲ್ಲ, ಕಾರ್ಯಕಾರಣ ಸಂಬಂಧ ಇಲ್ಲ. ಎಚ್ಚರದಲ್ಲಿ ಅಥವಾ ಸ್ವಪ್ನದಲ್ಲಿ ದೇಶ, ಕಾಲ, ಕಾರ್ಯಕಾರಣ ಸಂಬಂಧ ಬರ್ತದೆ. ಆಯ್ತಾ? ದೇಶ, ಕಾಲ, ಕಾರ್ಯಕಾರಣ ಸಂಬಂಧ ಇದ್ದದಕ್ಕೆ ಅದೊಂದು ಅವಸ್ಥೆ ಅಂತ ಹೇಳ್ತೇವೆ. ಗಾಢನಿದ್ದೆಗೆ ದೇಶ, ಕಾಲ, ಕಾರ್ಯಕಾರಣ ಸಂಬಂಧ ಇದ್ದ ಅವಸ್ಥೆಯನ್ನು ಮೀರಿದ್ದದು, ಅದು ಕಾಲಾತೀತ. ಆದರೆ ಎಲ್ಲಿ ದೇಶ, ಕಾಲ, ಕಾರಣ ಕಾಣ್ತಾ ಇದೆಯೋ ಅಂದ್ರೆ ಎಚ್ಚರ ಸ್ಥಿತಿ, ಅದು ಮಿಥ್ಯ. ಸೊ ಹಾಗಿದ್ರೆ ಎಷ್ಟು ಅವಸ್ಥೆ ಇದೆ? ಒಂದೇ ಅವಸ್ಥೆ ಇರೋದು, ಗಾಢನಿದ್ದೆ ಮಾತ್ರ.
ಆ ಗಾಢನಿದ್ದೆಯಲ್ಲಿ ಯೋಚನೆಗಳು ಬಂದಾಗ ಕಾಣ್ತವೆ, ಯೋಚನೆಗಳೇ ನಮ್ಗೆ ಕನಸಿನಾಗ ಕಾಣ್ಕೊಡ್ತವೆ ಅಷ್ಟೇ. ನೋಡಿ, ನಾನು ಮಲಗಿರ್ತೇನೆ, ಮಲಗಿದ್ದಾಗ ಸ್ವಪ್ನ ಬಿದ್ದಿರ್ತದೆ. ಸ್ವಪ್ನದಲ್ಲಿ ನಾನು ಹುಟ್ಟಿದೆ, ಬೆಳೆದೆ, ಮದುವೆ ಆದೆ, ಮಕ್ಕಳಾದ್ರು, ವ್ಯಾಪಾರ ಮಾಡಿದೆ, 50 ವರ್ಷದಲ್ಲಿ ನಾನು ಸತ್ತೋಗ್ಬಿಟ್ಟೆ, 50 ವರ್ಷ ಆಯ್ತು. ನಿಜವಾಗಿ ನೋಡಿದ್ರೆ ಅದು 2 ನಿಮಿಷ ಕೂಡ ಅಲ್ಲ. ಕಾಲ ಅನ್ನೋದು ಕೇವಲ ಮನಸ್ಸಿನ ಸೃಷ್ಟಿ. ಎಚ್ಚರದಲ್ಲಿ 24 ಗಂಟೆ ಇದ್ದಾಗ ಕಾಣ್ತದೆ, ಅದು 24 ಗಂಟೆ ಅದು ಕೇವಲ ಮನಸ್ಸಿನ ಕಲ್ಪನೆ, ಅದು ಯೋಚನೆಗಳ ಕಲ್ಪನೆ, ಯೋಚನೆ ಇದ್ದಾಗ ಕಾಣ್ತವೆ. ನಮ್ಮ ದಿನಕ್ಕೆ 70,000 ಯೋಚನೆಗಳು ಬರ್ತವೆ. 70,000 ಯೋಚನೆ ಒಂದಕ್ಕೊಂದು ಸೇರ್ಕೊಂಡು ಬರಲ್ಲ. ಒಂದು ಯೋಚನೆ ಕೇವಲ 1.1 ಸೆಕೆಂಡ್ ಇರ್ತದೆ ಅಷ್ಟೇ. ಅದು 70,000 ಯೋಚನೆಗಳು ಸೇರಿದ್ರೆ ಇಡೀ ದಿವಸದಲ್ಲಿ 70 ಸೆಕೆಂಡ್ ಕೂಡ ಯೋಚನೆಗಳಿಲ್ಲ. ಆದ್ರೆ ನನಗೆ 70 ಸೆಕೆಂಡ್ಗಳ ಯೋಚನೆ ಇಡೀ 24 ಗಂಟೆ ಇದ್ದಾಗ ಕಾಣ್ತದೆ. ಇದೇ ಮಾಯೆ. ಅರ್ಥ ಇದೆಯಾ ಎಲ್ರಿಗೂ? ಯಾರಿಗೆ ಪ್ರಶ್ನೆ ಇದೆಯಾ? ಅಂದ್ಬಿಟ್ಟಾಗಿದೆ. ಇದು ಅರ್ಥ ಆಯ್ತಾ ಯಾರಿಗೂ? ಎಲ್ರಿಗೂ? ಹಾಗಾಗ್ಬಿಟ್ಟು ನಾವು ಸದಾಕಾಲ ನಿದ್ದೆಯಲ್ಲಿದ್ದೇವೆ. ಆತ್ಮ ಸದಾಕಾಲ ನಿದ್ದೇನೆ, ಪರಮಾತ್ಮ ಸದಾಕಾಲ ನಿದ್ದೇನೆ. ಅದಕ್ಕೆ ನಾರಾಯಣನಿಗೆ ಯಾವಾಗಲೂ ರೆಸ್ಟ್ ಇರುತ್ತೆ ವಸ್ತು. ನಾವು ಏನ್ ನೋಡ್ತೇವೆ ಅದು ಕನಸದು. ಆ ಕನಸು ಸತ್ಯ ಅಲ್ಲ. ಹಾಗಾಗ್ಬಿಟ್ಟು ನಮ್ಮ ನಿಜವಾದ ಸ್ಥಿತಿ ಏನು? ಡೀಪ್ ಸ್ಲೀಪ್, ಅದೇ ಸಮಾಧಿ. ಇದು ನಮ್ಗೆ ಅರ್ಥ ಆದ್ರೆ ನಾವು ಯಾವಾಗಲೂ ಸಮಾಧಿ ಸ್ಥಿತಿಯಲ್ಲಿ ಇದ್ದೇವೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸಮಾಧಿ ಒಂದು ಹೊಸ ಅವಸ್ಥೆ ಅಲ್ಲ, ನಮ್ಮ ಸಹಜ ಸ್ಥಿತಿ ಅಂತ ಗೊತ್ತಾಗ್ತದೆ. ಏನ್ರಿ ರೇಖಾ, ಕ್ಲಿಯರ್ ಏನ್ರಿ? ಹೋ ಗುರುಜಿ, ವೆರಿ ಕ್ಲಿಯರ್. ಶೈಲಾ, ವಾಸುದೇವ್? ಕ್ಲಿಯರ್ ಗುರುಜಿ. ಮಾಯೆ ಅದು ಆ ಗ್ರಾಫ್ ತೋರಿಸಿದ್ರಲ್ಲ ಗುರುಜಿ, ಅದು ಒಂದು ಕಲ್ಪನೆಗೂ ಬರಲ್ಲ. ಅದು ನಾವು ಎಷ್ಟು ದಿನ ಎಷ್ಟು ಆಲೋಚನೆ ಮಾಡ್ಕೊಂಡು ಸುತ್ಕೊಂಡಿರ್ತೀವಿ, ಅದು 1 ಸೆಕೆಂಡಲ್ಲೂ ಇಲ್ಲ ಅಂತ ಗೊತ್ತಾದಾಗ ನಾವೇನು ಬದುಕಿದೀವ? ನಾವಂದ್ರೆ ಯಾರು? ನಾವಲ್ಲ, ಅದೇ ಎಸ್ ವಾಸುದೇವ್? ಮಾಯೆ ಗುರುಜಿ. ಚೆನ್ನಾಗಿದೆ ಪ್ರಭುಜಿ, ಅರ್ಥ ಆಯ್ತು. ಏನು ಅರ್ಥ ವೆರಿ ಕ್ಲಿಯರ್, ಆಯ್ತು, ಸ್ಪಷ್ಟವಾಗಿದೆ. ಇದೇ ಸಹಜ ಸಮಾಧಿ. ನಾವು ಸಹಜ ಸಮಾಧಿ ಇದ್ದೇವೆ. ಇಲ್ಲ ಸಹಜ ಸಮಾಧಿ ಬಿಡ್ತೇವೆ, ಅದು ಭ್ರಮೆ. ಕನಸಿನ ಪ್ರಪಂಚ, ಕನಸಿನಲ್ಲಿ ಸದಾ ಕಾಣ್ತಾ ಇರೋದು. ಗುರುಜಿ, ಸತ್ಯ ಗೊತ್ತಾದ್ಮೇಲೆ ಏನು ಇಲ್ಲ ಗುರುಜಿ ಇಲ್ಲಿ. 24 hours. So the total comes to 70 seconds. Less than 70 seconds. Less than 70 seconds. That is projected as 24 hours in the universal. It is ನಮ್ಮ ಯೋಚನೆ ಏನ್ ಮಾಡ್ತೇವೆ, 70 ಸೆಕೆಂಡ್ ಥಾಟ್ 24 ಗಂಟೆ ಕಾಣ್ತದೆ. ಆ 70 ಸೆಕೆಂಡ್ ಥಾಟೇ ಹಲವಾರು ಜನ್ಮಗಳ ಕಂಡ ಕಾಣ್ತದೆ. 70 ಸೆಕೆಂಡ್ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಥಾಟ್ಸ್, ಜನ್ಮಗಳ ಕಂಡ ಕಾಣ್ತದೆ, ಮಿಲಿಯನ್ಸ್ ಆಫ್ ಇಯರ್ಸ್ ಕಂಡ ಕಾಣ್ತದೆ. ಪ್ರಭುಜಿ, ಕನಸು ಕಾಣ್ತಾ ಇದ್ದೀನಿ ಅಂದ್ರೆ ಇದು ಕನಸಿನ ಪ್ರಪಂಚ, ಬ್ರಹ್ಮನ್ ಗಾಢ ನಿದ್ದೆ ಸತ್ಯ, ಕನಸು ಕಾಣ್ತಾ ಇದ್ದೀನಿ ಅಂದ್ರೆ ಕನಸಿಂದ ಎಚ್ಚರ ಆಗೋದು ಮುಕ್ತಿ ಅಂತ ತೆಗೆದುಕೊಂಡ್ರೆ ಅದು ಬ್ರಹ್ಮನ್ನೇ ಎಚ್ಚರ ಆಗ್ಬೇಕಾ ಪ್ರಭುಜಿ? ನೋಡಿ, ಎಲ್ಲವೂ ಇರೋದು ಒಬ್ನೇ ಅಂತ ಹೇಳಿದಾಗ ಯಾರು ಎಚ್ಚರ ಆಗ್ಬೇಕು, ಯಾರು ಮಲಗಬೇಕು? ನಾನು ಮೊದಲೇ ಸ್ಟಾರ್ಟ್ ಮಾಡಿದಾಗ ಏನ್ ಹೇಳಿದೆ, ಅದೇ ಬ್ರಹ್ಮ ಜೀವ ಈಶ್ವರ ಕಾಣ್ತಾನೆ ಅಲ್ವಾ? ಕಾಣ್ತಾನೆ, ಏನೂ ಆಗಿಲ್ಲ. ಅದೇ ರೀತಿ ಅದೇ ಬ್ರಹ್ಮ ಎಚ್ಚರ ಆದಾಗ ಕಾಣ್ತಾನೆ. ಅವನು ಎಚ್ಚರ ನಿದ್ದೆನೂ ಇಲ್ಲ, ಎಚ್ಚರನೂ ಇಲ್ಲ, ಅದು ಬೇರೆ ಅಲ್ವಾ? ಇದು ಸೂಪರ್ ಇಂಪೋಷನ್ ಅಷ್ಟೇ, ಕನಸಷ್ಟೇ, ಅದು ಕನಸಷ್ಟೇ. ಬಟ್ ಈ ಸಾಧಕನ ದೃಷ್ಟಿಯಿಂದ ನಾವು ಅರ್ಥ ಮಾಡ್ಕೋಬೇಕಷ್ಟೇ ಅದೇ ಬ್ರಹ್ಮ ಅಂತ. ಬಟ್ ಅದರ್ವೈಸ್ ನಾವು ಎಚ್ಚರ ಆಗೋದು ಅಂತ ಏನಿಲ್ಲ. ನಾನು ಜೀವಾತ್ಮ, ಜೀವ ನಾನಲ್ಲ ಅಂತ ಗೊತ್ತಾಗ ಎಚ್ಚರ ಅಷ್ಟೇ. ಎಚ್ಚರ, ಓಕೆ. ಅದ ಅರ್ಥೈಸುವಿಕೆಯಲ್ಲಿ ಅಷ್ಟೇ ಇದೆ. ಏನಿದೆ ಸಿಂಪಲ್ ರೀ ಅಪ್ಪ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಇಷ್ಟು ಗೊತ್ತಾಗ್ಬಿಟ್ರೆ ಎಚ್ಚರ. ಸರಿ ಪ್ರಭುಜಿ.
ಅದು ಗೊತ್ತಾಗೋದು ಯಾರಿಗೆ? ಜೀವನಿಗಲ್ಲ, ಶಿವನಿಗೆ. ಶಿವನೇ ಜೀವನ ಕಂಡ್ಕೊಂಡ, ಶಿವನೇ ಶಿವನ್ ನಾನು ಅಂತ ಕಂಡ್ಕೊಂಡ ಅಷ್ಟೇ. ಅದಕ್ಕೋಸ್ಕರ ಗಾಢ ನಿದ್ದೆ ಅನ್ನೋದು ನಮ್ಮ ಜೀವನ ಸ್ಥಿತಿ ಆದ್ರೆ ಎಚ್ಚರ ಕನಸು ಸ್ವಪ್ನ ಇದ್ದ ಹಾಗೆ. ಅದೇ ನೀವು ಈ ಹಿಂದೆ ಹೇಳಿದ್ರಲ್ಲ ಪ್ರಭುಜಿ, ಬ್ರಹ್ಮನ್ನೇ ಪರ್ಫೆಕ್ಟ್ ಆಗಿ ಪಾತ್ರ ವಹಿಸ್ತಾ ಇದ್ದಾನೆ ಅಂತ. ಆ ಪಾತ್ರ ವಹಿಸ್ತಾ ಇದ್ದೀನಿ ಅನ್ನೋದು ಗೊತ್ತಾಗತ್ತೆ ಅವನಿಗೆ, ಅದೇ ಎಚ್ಚರ ಅಂತ. ಅದೇ ಎಚ್ಚರ ಅಷ್ಟೇ. ಇನ್ವಾಲ್ವ್ ಆದ್ರೆ ಜೀವ, he lost himself in his role. ಇನ್ವಾಲ್ವ್ ಆದವನಿಗೆ ಜೀವ ಅಂತ ಹೇಳ್ತೇವೆ, ಎಚ್ಚರ ಆದಾಗ ಅವನಿಗೆ ಶಿವ ಅಂತ ಹೇಳ್ತೇವೆ ಅಷ್ಟೇ. ಓಕೆ ಓಕೆ. ಅದೇ ಗಾಢ ನಿದ್ದೆ ಮತ್ತು ಕನಸು ಅದು ಬೇರೆ ಎರಡು ಅವಸ್ಥೆಗಳಲ್ಲ. ಆ ಗಾಢ ನಿದ್ದೆ ಕನಸು ಒಂದು ಯೋಚನೆ ಬರ್ತಾ ಇರ್ತದೆ ಅಷ್ಟೇ, ಥಾಟ್ಸ್, ಕನಸು ಅಷ್ಟೇ. ಇದು ಒಂದೇ ಒಂದು ಸ್ಥಿತಿ, ಗಾಢ ನಿದ್ದೆ, ಅದೇ ಸಹಜ ಸ್ಥಿತಿ. ಪರ್ಫೆಕ್ಟ್ ಪ್ರಭುಜಿ. ಇದು ಮಾಡಕ್ಕಿಲ್ಲ. ವೆರಿ ನೈಸ್, ವೆರಿ ನೈಸ್. ಇದು ಗೊತ್ತಾಗದೆ ಏನ್ ಮಾಡ್ತಾರೆ, ಎಷ್ಟೋ ಜನ ಸಮಾಧಿ ಹುಡುಕ್ತಾರೆ, ಹಿಮಾಲಯಕ್ಕೆ ಹೋಗ್ತಾರೆ, ಏನೋ ಹುಡುಕ್ತಾರೆ. ರಿಯಾಲಿಟಿ ಅರ್ಥ ಮಾಡ್ಕೋಬೇಕಷ್ಟೇ. ಸೊ ಇದಕ್ಕೆ ಬೇಕಾಗಿರೋ ಸಿದ್ಧತೆ ಒಂದೇ ಚಿತ್ತಶುದ್ಧಿ ಅಷ್ಟೇ. ಅದಾದ್ರೆ ಅರ್ಥ ಆಗುತ್ತೆ. ಚಿತ್ತಶುದ್ಧಿಗೆ ಸ್ವಲ್ಪ ಜ್ಞಾನ ಬೇಕು, ಆಮೇಲೆ ಜ್ಞಾನ ಬೇಕು. ಬರೀ ಚಿತ್ತಶುದ್ಧಿಯಿಂದ ಸಾಕಾಗಲ್ಲ, ಯಾಕಂದ್ರೆ ಚಿತ್ತಶುದ್ಧಿ ಗೆಟಿಂಗ್ ರಿಡ್ ಔಟ್. ಜ್ಞಾನದಿಂದ ಬರುವಂತ ಜ್ಞಾನದಿಂದ ಅಹಂಕಾರ ಡ್ರಾಪ್ ಆಗುತ್ತೆ, ಚಿತ್ತಶುದ್ಧಿಯಿಂದ ಅಹಂಕಾರ ಡ್ರಾಪ್ ಆಗಲ್ಲ. ಚಿತ್ತಶುದ್ಧಿಯಿಂದ ರಿಯಾಕ್ಷನ್ಸ್ ಡ್ರಾಪ್ ಆಗ್ತವೆ, ಜ್ಞಾನದಿಂದ ಅಹಂಕಾರ ಡ್ರಾಪ್ ಆಗುತ್ತೆ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನಾನಿ, ಶಿವೋಹಂ ಶಿವೋಹಂ ಶಿವೋಹಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಲೈಟ್ ಸೆಲ್ಫ್ ಫೌಂಡೇಶನ್ ಆತ್ಮಜ್ಯೋತಿ ವಿಶ್ವಗುರುಕುಲಂ ಇದನ್ನ ಕರ್ನಾಟಕ ವಿಶ್ವವಿದ್ಯಾಲಯ ಗುರುತಿಸಿದೆ. 26 ವರ್ಷಗಳಿಂದ ನಾವು ಆತ್ಮನ ಮೋಕ್ಷಾರ್ಥಂ ಜಗತ್ತಾಯ ಭಾವನೆಯಲ್ಲಿ ಕೆಲಸ ಮಾಡ್ತಿದ್ದೇವೆ. ತಮ್ಮೆಲ್ಲರಿಗೂ ನಮ್ಮ ವೆಬ್ಸೈಟಿಗೆ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದು, ಲೈಕ್ ಮಾಡ್ಬೋದು, ತಮ್ಮ ಮಿತ್ರರಿಗೂ ಶೇರ್ ಮಾಡ್ಬೋದು. ನಮಸ್ತೆ. ಹರಿ ಓಂ ಗುರುಜಿ. ಹರಿ ಓಂ.